ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಾಕಟೊಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ರೋಹಿಣಿ ಮಾಡಿದ ಮೋಸನ ತನ್ನ ಕಣ್ಣಾರೆ ಕಂಡಿರೋ ಮೀನಂಗೆ ಎಲ್ಲೇ ಹೋದ್ರೂ ಸರಿಯಾಗಿ ನಿದ್ದೆ ಬರ್ತಿರಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಲಕ್ಕಿ ಮನೆಯಿಂದ ಮನೆಗೆ ವಾಪಸ್ ಬಂದ್ಮೇಲೂ ಸಹ ಮೀನಾ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ನೋಡು ಮೀನಾ, ಈ ಮಾತನ್ನೇನಾದ್ರೂ ನೀನು ಮನೆಯವ್ರ ಹತ್ರ ಏನಾದ್ರೂ ಹೇಳಿದ್ರೆ ನಾನ್ ಇಲ್ಲೇ ಸತ್ತೋಗ್ಬಿಡ್ತೀನಿ. ನಾನ್ ಹೋದ್ಮೇಲೆ ಈ ಪ್ರಪಂಚದಲ್ಲಿ ನನ್ ಮಗ ಒಂಟಿಯಾಗಿರೋದು ನನ್ಗಿಷ್ಟ ಇಲ್ಲ. ಅದಕ್ಕೆ ಅವನನ್ನು ಕರ್ಕೊಂಡು ಒಂದೇ ಸಲ ನದಿಗ್ ಬಿದ್ಬಿಡ್ತೀನಿ. ಅವಾಗ ನಿಮ್ಗೆ ಸಮಾಧಾನ ಆಗುತ್ತೆ ಅಲ್ವಾ ಅಂತ ರೋಹಿಣಿ ಹೇಳಿದ ಮಾತನ್ನೆಲ್ಲ ನೆನ್ಸ್ಕೊಂಡು ಮೀನಾ ತುಂಬಾನೇ ನೊಂದ್ಕೋತಿರ್ತಾಳೆ. ಈ ಕಡೆ ರಂಗನಾಥ್ ಅವ್ರು ಹೇಳಿದ ಮಾತನ್ನು ಮೀನಾ ನೆನ್ಸ್ಕೋತಿರ್ತಾಳೆ. ಫ್ಯಾಮಿಲಿಲಿ ಸತ್ಯನ ಮುಚ್ಚಿಡೋದು ದೊಡ್ಡ ತಪ್ಪು. ನಾವ್ ಅವ್ರಿಗೆ ದ್ರೋಹ ಮಾಡ್ದಂಗೆ ಅಂತ ರಂಗನಾಥ್ ಅವ್ರು ಹೇಳಿದ ಮಾತು ಪದೇ ಪದೇ ಮೀನಿನ ಮನ್ಸನ್ನ ಚುಚ್ಚಿ ಚುಚ್ಚಿ ಕೊಲ್ತಾ ಇರುತ್ತೆ. ಅಷ್ಟ್ರಲ್ಲಿ ಅಲ್ಲಿಗೆ ರೋಹಿಣಿ ಬಂದು, ಮೀನಾ ಅವ್ರೆ, ಅತ್ತೆಗೆ ಕಾಫಿ ಬೇಕಂತೆ ಅಂತ ಹೇಳ್ಬೇಕಾದ್ರೆ ಮೀನಾ ಕೋಪದಿಂದ ರೋಹಿಣಿನ ಗುರಾಯಿಸ್ತಾ ಇರ್ತಾಳೆ. ಏನಾಯ್ತು ಮೀನಾ ಅವ್ರೆ, ಯಾಕ ಆ ರೀತಿ ನೋಡ್ತಿದ್ದೀರಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಇನ್ನು ಏನಾಗ್ಬೇಕು ಅಂತ ಕೇಳ್ತಾ ಇದ್ಯಾ? ಮಾವ ಊರಲ್ಲಿ ಹೇಳಿದ್ದನ್ನ ಕೇಳಿಸ್ಕೊಂಡಿರ್ತಾನೆ. ಫ್ಯಾಮಿಲಿಲಿ ಮುಚ್ಚಿಡೋದು ದೊಡ್ಡ ದ್ರೋಹ ಅಂತ ಹೇಳಿದ್ರು. ಈಗ ಈ ಮನೆಯವ್ರಿಗೆ ನಾನು ದ್ರೋಹ ಮಾಡ್ತಾ ಇದೀನಿ. ಅದಕ್ ಕಾರಣ ನೀವು. ಅವ್ರು ಹೇಳಿದ ಪ್ರತಿಯೊಂದು ಮಾತು ನನ್ನನ್ನ ಚುಚ್ತಾ ಇತ್ತು. ಆದ್ರೆ ನಿಮ್ಗೇನು ಅನ್ನಿಸ್ಲೇ ಇಲ್ಲ ಅಲ್ವಾ ಅಂತ ಮೀನಾ ಕೇಳ್ಬೇಕಾದ್ರೆ, ನೀವ್ ಯಾಕೆ ಈ ರೀತಿ ಅನ್ಕೋತಾ ಇದೀರಾ ಅಂತ ರೋಹಿಣಿ ಕೇಳ್ತಾಳೆ. ಅನ್ಕೊಳ್ದೆ ಹಾಗೆ ಇರ್ಬೇಕಾ? ನನ್ ಗಂಡ ನನ್ ಮೇಲೆ ಇಷ್ಟೊಂದ್ ನಂಬಿಕೆ ಇಟ್ಕೊಂಡಿದ್ದಾರೆ. ಇಂತ ದೊಡ್ಡ ವಿಷಯ ತಿಳಿದುನು ನಾನು ಅವ್ರಿಗೆ ಹೇಳಿಲ್ಲ ಅಂತಂದ್ರೆ ಮುಂದೆ ಅವ್ರಿಗೆ ಈ ವಿಷಯ ಗೊತ್ತಾದ್ರೆ ಅವ್ರ ಮನ್ಸು ಉಡ್ದೋಗೋದಿಲ್ವಾ? ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಹಂಗೆ ನನ್ ತಲೆನೇ ಸಿಡ್ದೋಗ್ತಿದೆ ಅಂತ ಅನ್ನಿಸ್ತಾ ಇದೆ. ನಿಮ್ ತರ ಈ ರೀತಿಯೆಲ್ಲ ವಿಷಯನೆಲ್ಲ ಮುಚ್ಚಿಟ್ಟು ಬದುಕೋದಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ಅಯ್ಯಯ್ಯೋ ಬಿಟ್ರೆ ಇವಳು ಇವಾಗ್ಲೇ ನನ್ನನ್ನ ಎಲ್ರ ಮುಂದೆ ಸಿಕ್ಕಾಕ್ಸೋ ತರ ಕಾಣಿಸ್ತಿದಾಳಲ್ಲ, ಏನ್ ಮಾಡೋದು ಅಂತ ರೋಹಿಣಿ ಮನ್ಸಲ್ಲೇ ಅನ್ಕೊಂಡು ಮೀನನ್ ಹತ್ರ ಬಂದು, ಮೀನಾ ಅವ್ರೆ, ನನ್ ಜೀವನ ಮಾತ್ರ ಅಲ್ಲ, ನನ್ ಜೀವ, ಕೃಷ್ ಜೀವ ನಿಮ್ ಕೈಲೇ ಇದೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಏಯ್ ಇದನ್ನೇ ಹೇಳ್ತಾ ನನ್ನನ್ನ ಹೆದರ್ಸ್ಬೇಡ ಕಣೆ, ನೀನ್ ಎಷ್ಟು ದಿವಸ ಬ್ಲಾಕ್ ಮೇಲ್ ಮಾಡಕ್ಕಾಗತ್ತೆ ಅಂತ ಮೀನಾ ಕೋಪದಿಂದ ರೋಹಿಣಿಗೆ ಹೇಳ್ಬೇಕಾದ್ರೆ, ಪ್ಲೀಸ್ ಪ್ಲೀಸ್ ಮೀನಾ ಅವ್ರೆ, ಜೋರಾಗಿ ಕಿರ್ಚ್ಬೇಡಿ. ಮನೆಯವ್ರೆಲ್ರು ಇಲ್ಲೇ ಇದಾರೆ, ಎಲ್ರು ಕೇಳಿಸ್ಕೊಂಡ್ಬಿಡ್ತಾರೆ. ನಾನ್ ನಿಮ್ಮನ್ನ ಹೆದರ್ಸ್ತಾ ಇಲ್ಲ, ನಿಮ್ ಹತ್ರ ಕೇಳ್ಕೊತಾ ಇದೀನಿ, ಅರ್ಥ ಮಾಡ್ಕೊಳ್ಳಿ ಅಂತ ರೋಹಿಣಿ ಕೇಳ್ಕೋಬೇಕಾದ್ರೆ ಮೀನಾ ಕೋಪದಿಂದ ರೋಹಿಣಿನೇ ಗುರಾಯಿಸ್ತಾ ಇರ್ತಾಳೆ. ಈ ಸತ್ಯ ಏನಾದ್ರೂ ಅತ್ತೆ ಗೊತ್ತಾಯ್ತು ಅಂದ್ರೆ ನನ್ನನ್ನ ಮತ್ತೆ ಮನೋಜನ್ನ ಇಬ್ರು ಬೇರೆ ಬೇರೆ ಮಾಡ್ಬಿಡ್ತಾರೆ ಅತ್ತೆ. ಈ ಜೀವನ ಏನಾದ್ರೂ ನನ್ ಕೈ ತಪ್ಪೋದ್ರೆ ನಾನಂತೂ ಜೀವಂತವಾಗಿರೋದಿಲ್ಲ. ನನ್ ಮಗ ನಾನು ಇಬ್ರುನು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಏಯ್ ಸಾಕು ನಿಲ್ಸೆ, ನೀನು ಈ ರೀತಿ ಹೆದರ್ಸ್ತೀಯ ಅಂತ ನನ್ ಬಾಯಿ ಮುಚ್ಕೊಂಡಿಲ್ಲ ಕಣೆ. ಈಗಾಗ್ಲೇ ನೀನು ನಿನ್ನನ್ನ ಕಾಪಾಡ್ಕೊಳ್ಳೋದಿಕ್ಕೆ ತುಂಬಾನೇ ಸುಳ್ಳು ಹೇಳಿದ್ಯಾ. ಈ ಸತ್ಯ ಏನಾದ್ರೂ ಆಚೆ ಗೊತ್ತಾಯ್ತು ಅಂತಂದ್ರೆ ನಿನ್ನನ್ನ ನೀನು ಕಾಪಾಡ್ಕೊಳ್ಳೋದಿಕ್ಕೆ ಕೃಷ್ಣ ಅಡ್ಡ ಇಟ್ಕೊಂಡು ಏನಾದ್ರೂ ನಾಟಕ ಮಾಡ್ತೀಯ ಅಂತಾನೆ ನಾನು ಬಾಯಿ ಮುಚ್ಕೊಂಡ್ ಸೈಲೆಂಟ್ ಆಗಿರೋದು. ಅದು ಕೃಷ್ಗೋಸ್ಕರ ಮಾತ್ರ ಅಂತ ಮೀನಾ ಹೇಳ್ಬೇಕಾದ್ರೆ, ಮೀನಾ ಅವ್ರೆ, ನನ್ ಮಗನ್ ಜೀವನ, ಅವ್ನ್ ಭವಿಷ್ಯ ಚೆನ್ನಾಗಿರ್ಲಿ ಅಂತಾನೆ ತಾನೆ ನಾನ್ ಇಷ್ಟೆಲ್ಲ ಮಾಡ್ತಾ ಇರೋದು. ಪ್ಲೀಸ್ ಈ ಸತ್ಯನ ನಾನೇ ಹೇಳೋವರ್ಗು ನೀವ್ ಯಾರತ್ರನೂ ಹೇಳ್ಬೇಡಿ. ನಿಮ್ಮನ್ನ ನಾನು ನಂಬ್ತೀನಿ ಅಂತ ರೋಹಿಣಿ ಕಣ್ಣೀರ್ ಹಾಕ್ತಾ ಮೀನನ್ ಮುಂದೆ ಕೇಳ್ಕೊತಾಳೆ. ಈ ಕಡೆ ಕಸ್ತೂರಿ ಅವರು ಹೇಳ್ತಿರೋ ಸ್ಟೋರಿ ತುಂಬಾನೇ ವೈರಲ್ ಆಗ್ತಿರುತ್ತೆ. ಇದನ್ನ ನೋಡಿ ಕಾಶಿನಾಥ್ ಅವರು ಖುಷಿ ಪಡ್ಬೇಕಾದ್ರೆ ಅಷ್ಟ್ರಲ್ಲಿ ಶಾಂತಿ ಮನೆಗೆ ಹೋಗ್ತಾಳೆ. ಏನ್ ನಡೀತಾ ಇದೆ ಇಲ್ಲಿ ಅಂತ ಶಾಂತಿ ಕೇಳ್ಬೇಕಾದ್ರೆ, ಬಾ ಶಾಂತಿ, ಲಾಸ್ಟ್ ಟೈಮ್ ಹಾಕಿದ್ ವಿಡಿಯೋ 50,000 ಹೋಗಿದೆ ಕಣೆ, ತುಂಬಾನೇ ಖುಷಿ ಆಗ್ತಿದೆ ಅಂತ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ, ಓ ಹೌದಾ ಅಂತ ಶಾಂತಿ ಹೇಳ್ತಿರ್ತಾಳೆ. ಅಯ್ಯೋ ಮರ್ತೋಗ್ಬಿಟ್ಟೆ, ಒಂದ್ ನಿಮಿಷ ಇರಿ ಬಂದೆ ಅಂತ ಹೇಳ್ತಾ ಕಾಶಿನಾಥ್ ಕೇಕ್ ತಗೊಂಡ್ ಬರ್ತಾನೆ. ಅಯ್ಯೋ ಕಾಶಿನಾಥ್ ಅವ್ರೆ, ಇದೆಲ್ಲ ಯಾಕೆ ಅಂತ ಕಸ್ತೂರಿ ಅವ್ರು ಕೇಳ್ಬೇಕಾದ್ರೆ, ಅಯ್ಯೋ 50,000 ವ್ಯೂ ಹೋಗಿದೆ ಅಂತದ್ರಲ್ಲಿ ನಾವ್ ಸೆಲೆಬ್ರೇಟ್ ಮಾಡೋದ್ ಬೇಡ್ವಾ, ತಗೊಳ್ಳಿ ತಗೊಳ್ಳಿ ಕೇಕ್ ಕಟ್ ಮಾಡಿ ಅಂತ ಹೇಳ್ತಾ ಕಾಶಿನಾಥ್ ಕಸ್ತೂರಿ ಕೈಯಿಂದ ಕೇಕ್ ನ ಕಟ್ ಮಾಡಿಸ್ತಾರೆ. ಅಷ್ಟ್ರಲ್ಲಿ ಯೋಗ ಕ್ಲಾಸ್ಗೆ ಬಂದಿರೋ ಸ್ಟೂಡೆಂಟ್ ಗಳೆಲ್ಲ ಅಲ್ಲಿಗ್ ಬಂದು ಕಸ್ತೂರಿ ಅವ್ರನ್ನ ಹೊಗಳ್ತಿರ್ತಾರೆ. ಇವರಿಬ್ರು ತುಂಬಾನೇ ಕ್ಲೋಸ್ ಆಗಿರೋದನ್ನ ನೋಡಿ ಶಾಂತಿಗೆ ಕೋಪ ಬರ್ತಿರುತ್ತೆ. ಮಾಸ್ಟರ್ ನೀವು ಬನ್ನಿ ಅಂತ ಕಾಶಿನಾಥ್ ಕರಿಬೇಕಾದ್ರೆ, ಅಯ್ಯೋ ನೀವಿಬ್ರು ಸೇರಿ ಸಾಧನೆ ಮಾಡಿರೋದಲ್ವಾ, ನಾನ್ ಯಾಕೆ ಬರ್ಲಿ ಅಂತ ಶಾಂತಿ ಹೇಳಿ ಹೋಗ್ತಿರ್ತಾಳೆ. ಸರಿ ಮಾಸ್ಟರ್, ನಾವೇ ಕೇಕ್ ಕಟ್ ಮಾಡ್ತೀವಿ, ನೀವು ಫೋಟೋ ತೆಗೀರಿ ಸಾಕು ಅಂತ ಕಾಶಿನಾಥ್ ಹೇಳ್ಬೇಕಾದ್ರೆ, ನನ್ಗೆ ಫೋಟೋ ತೆಗಿಯೋದಕ್ಕೆ ಹೇಳ್ತಾ ಇದ್ದಾನಲ್ಲ, ಎಷ್ಟು ಕೊಬ್ಬಿ ಅವನಿಗೆ ಅಂತ ಶಾಂತಿ ಕಾಶಿನಾಥ್ತೆ ನೋಡ್ತಾ ಅವ್ನ್ ಫೋನ್ ಇಸ್ಕೊಂಡು ಇದ್ರದ್ನೆಲ್ಲ ಫೋಟೋ ತೆಗಿತಾ ಇರ್ತಾಳೆ. ಅಷ್ಟ್ರಲ್ಲಿ ವಿಶಾಲಾಕ್ಷಿ ತನ್ ಮಗಳನ್ನ ಕರ್ಕೊಂಡ್ ಬಂದು ಶಾಂತಿಗೆ ಪರಿಚಯ ಮಾಡಿಸ್ತಾಳೆ. ಇವಳು ನನ್ ಮಗಳು ಟೀಚರ್, ಇವಳು ಅಮೇರಿಕಾದಲ್ಲಿದ್ಲು, ಈಗಷ್ಟೇ ಇಲ್ಲಿಗೆ ಬಂದಿದ್ದಾಳೆ, ಅದಕ್ಕೆ ನಿಮ್ ಪರಿಚಯ ಮಾಡ್ಸೋಣ ಅಂತ ಇಲ್ಲಿ ಕರ್ಕೊಂಡ್ ಬಂದೆ ಅಂತ ವಿಶಾಲಾಕ್ಷಿ ಹೇಳ್ಬೇಕಾದ್ರೆ, ಹಾಗೆ ವಿಶಾಲಾಕ್ಷಿ ಮಗಳು ಯೋಗ ಕ್ಲಾಸ್ಗೆ ಸೇರ್ಕೋಬೇಕು ಅಂತ ಆಸೆ ಪಡ್ತಿದ್ದಾಳೆ ಅಂತ ವಿಶಾಲಾಕ್ಷಿ ಹೇಳ್ಬೇಕಾದ್ರೆ, ಅಯ್ಯೋ ನಾವು ಮದ್ವೆ ಆಗ್ದಿರೋ ಹುಡುಗಿರ್ನೆಲ್ಲ ಯೋಗ ಕ್ಲಾಸ್ಗೆ ಸೇರ್ಸ್ಕೊಳ್ಳೋದಿಲ್ಲ ಅಲ್ವಾ ಅಂತ ಕಸ್ತೂರಿ ಅವ್ರು ಹೇಳ್ತಾರೆ. ಅದೆಲ್ಲ ಪರವಾಗಿಲ್ಲ, ಈಗಿನ ಕಾಲದ ಹೆಣ್ಮಕ್ಳನ್ನ ನಂಬೋದು, ಆದ್ರೆ ವಯಸ್ಸಾಗಿರೋರ್ನೆ
ನಂಬೋದಕ್ಕಾಗ್ತಿಲ್ಲ ಅಂತ ಶಾಂತಿ ಕಸ್ತೂರಿ ಮತ್ತೆ ಕಾಶಿನಾಥ್ನೆ ನೋಡ್ಕೊಂಡು ಹೇಳ್ತಿರ್ತಾಳೆ. ಹಾಗೆ ವಿಶಾಲಾಕ್ಷಿ ಮಗಳು ಕಸ್ತೂರಿ ಅವ್ರನ್ನ ಗುರುತಿಸಿ ನೀವ್ ಹೇಳೋ ಕತೆ ತುಂಬಾನೇ ಚೆನ್ನಾಗಿರುತ್ತೆ, ನಾನು ಕೇಳ್ತಾ ಇರ್ತೀನಿ ಅಂತ ಹೇಳ್ತಾಳೆ. ಇದ್ರಿಂದ ಶಾಂತಿಗೆ ಹೊಟ್ಟೆ ಉರಿತಾ ಇರುತ್ತೆ. ಅಯ್ಯೋ, ಇದ್ರಲ್ಲಿ ಏನಿದೆ ಬಾರಮ್ಮ, ಈಗಿನ ಕಾಲದ ಮಕ್ಳು ರಾತ್ರಿ ಕೇಳಿದ ಕತೆನ ಬೆಳಿಗ್ಗೆ ಎದ್ದಿದ ತಕ್ಷಣ ಮರ್ತೋಗ್ತಾರೆ. ಆದ್ರೆ ನನ್ನ ನೋಡು, ಈ ವಯಸ್ಸಲ್ಲೂ ಡ್ಯಾನ್ಸು ಯೋಗ ಅಂತ ಎಷ್ಟೆಲ್ಲಾ ಮಾಡ್ತಾ ಇದೀನಿ, ಇದೇ ತಾನೇ ಸಾಧನೆ ಅಂದ್ರೆ ಅಂತ ಶಾಂತಿ ಅವಳ್ಗವಳೆ ಹೊಗಳ್ಕೋಬೇಕಾದ್ರೆ, ಹಾಗೇನಿಲ್ಲ ಆಂಟಿ, ಕತೆ ಹೇಳೋದು ಒಂದ್ ರೀತಿ ಆರ್ಟ್ ತರ, ಅದಕ್ಕೆಲ್ಲ ಸಪರೇಟ್ ಆಗಿ ಸ್ಕಿಲ್ ಬೇಕು. ಯಾರ್ಯಾರೋ ಸುಮ್ನೆ ಕತೆ ಹೇಳಕ್ ಆಗೋದಿಲ್ಲ ಆಂಟಿ. ನಾವ್ ಚಿಕ್ಕ ವಯಸ್ಸಲ್ಲಿ ಏನ್ ಕತೆ ಕೇಳಿರ್ತೀವೋ ಅದು ಮುಂದಕ್ಕೆ ನಮ್ ಜೀವನಕ್ಕೆ ಹೆಲ್ಪ್ ಆಗತ್ತೆ. ಹಾಗ್ ನೋಡಿದ್ರೆ ಈ ಆಂಟಿಯಿಂದ ಮುಂದಿನ ಜನರೇಷನ್ ಇನ್ಸ್ಪೈರ್ ಆಗ್ತಿದೆ ಅಂತ ವಿಶಾಲಾಕ್ಷಿ ಮಗಳು ಹೊಗಳ್ಬೇಕಾದ್ರೆ, ತುಂಬಾ ಥ್ಯಾಂಕ್ಸ್ ಕಣಮ್ಮ. ಶಾಂತಿ, ನೀನ್ ಹೇಳಿದ್ ಕರೆಕ್ಟ್ ಕಣೆ, ಈಗಿನ ಕಾಲದ ಮಕ್ಳೆಲ್ಲ ತುಂಬಾನೇ ಜೀವನನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ, ಸರಿ ಎಲ್ರು ಯೋಗ ಮಾಡೋದಕ್ಕೆ ರೆಡಿ ಆಗಿ ಅಂತ ಶಾಂತಿ ಹೇಳಿ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಅಷ್ಟ್ರಲ್ಲಿ ವಿಶಾಲಾಕ್ಷಿ ಶಾಂತಿ ಹತ್ರ ಬಂದು, ಏನ್ ಮಾಸ್ಟರ್ ಇದೆಲ್ಲ ಅಂತ ಹೇಳ್ಬೇಕಾದ್ರೆ, ನೋಡ್ ವಿಶಾಲಾಕ್ಷಿ, ಇವ್ರು ಕೇಕ್ ಕಟ್ ಮಾಡೋವರ್ಗೂ ಬಂದ್ಬಿಟ್ಟಿದ್ದಾರೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಹೌದು ಟೀಚರ್, ಊರೆಲ್ಲ ತುಂಬಾ ಫೇಮಸ್ ಆಗ್ತಿದಾರೆ ಇವ್ರು ಅಂತ ವಿಶಾಲಾಕ್ಷಿ ಹೇಳ್ಬೇಕಾದ್ರೆ, ಇವ್ರನ್ನ ಕಟ್ ಮಾಡೋದಕ್ಕೆ ಏನಾದ್ರೂ ದಾರಿ ಹುಡ್ಕೋ ಅಂತ ಶಾಂತಿ ಹೇಳ್ತಿರ್ತಾಳೆ. ಅದನ್ನೆಲ್ಲ ನನಗ್ ಬಿಟ್ಬಿಡಿ ಮಾಸ್ಟರ್, ನಾನ್ ನೋಡ್ಕೋತೀನಿ ಅಂತ ವಿಶಾಲು ಹೇಳ್ತಿರ್ತಾಳೆ. ಈ ಕಡೆ ಮೀನಾ ಅಡ್ಗೆ ಮನೇಲಿ ಅಡ್ಗೆ ಮಾಡ್ಬೇಕಾದ್ರೆ ಇದ್ದಕ್ಕಿದಂಗೆ ಮೀನಾ ಅಂತ ಯಾರೋ ಕರ್ದಂಗಾಗುತ್ತೆ. ತಿರುಗಿ ನೋಡಿದ್ರೆ ಅವಳ ಪ್ರತಿರೂಪ ಮುಂದೆ ನಿಂತಿರುತ್ತೆ. ಅದನ್ನ ನೋಡಿ ಮೀನಂಗೆ ಶಾಕ್ ಆಗತ್ತೆ. ನೀನು ನೀನು ಅಂತ ಮೀನಾ ಹೇಳ್ಬೇಕಾದ್ರೆ, ಯಾರು ಅಂತ ಗೊತ್ತಾಗ್ಲಿಲ್ವಾ? ಇಷ್ಟು ದಿವ್ಸ ನೀನು ಮುಚ್ಚಿಟ್ಟಿದ್ದಲ್ಲ ನಿನ್ ಮನ್ಸಾಕ್ಷಿ, ಅದೇ ನಾನು. ಕಲ್ಯಾಣಿ ಬಗ್ಗೆ ಸತ್ಯ ಗೊತ್ತಿದ್ದು ನೀನು ಎಲ್ರ ಮುಂದೆ ಮುಚ್ಚಿಟ್ಟಿದ್ಯಾ. ನಿನ್ನ ತುಂಬಾನೇ ನಂಬಿರೋ ನಿಮ್ಮ ಮಾವನಿಂದನೋ ಈ ವಿಷಯನ ಮುಚ್ಚಿಟ್ಟಿದ್ಯಾ. ತುಂಬಾ ಪ್ರೀತಿಸೋ ಗಂಡನಿಂದನೋ ಇದನ್ನ ಮುಚ್ಚಿಟ್ಟಿದ್ಯಾ. ಆದ್ರೆ ನೀನು ನನ್ನಿಂದ ಇದನ್ನ ಮುಚ್ಚಿಡಕ್ಕಾಗತ್ತಾ? ನ್ಯಾಯ ನೀತಿ ಅಂತ ಇಡೀ ಊರಿಗೆ ಪಾಠ ಹೇಳ್ಕೊಡ್ತೀಯಾ? ಅದು ನಿನಗೆ ಅನ್ವಯಿಸೋದಿಲ್ವಾ? ನಾಳೆ ಈ ವಿಷಯ ಏನಾದ್ರೂ ಆಚೆ ಗೊತ್ತಾದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಿನ್ಗೆ ಯೋಚನೆ ಇದ್ಯಾ? ಇಲ್ಲ ಇದು ಆಚೆಗೆ ಗೊತ್ತಾಗ್ದೆ ಹೋದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ಯಾ ಅಂತ ನೀನನ್ ಮನ್ಸಾಕ್ಷಿ ಕೇಳ್ಬೇಕಾದ್ರೆ ನನ್ನನ್ ಏನ್ ಮಾಡು ಅಂತ ಹೇಳ್ತೀಯಾ? ಸತ್ಯ ಹೇಳಿದ್ರೆ ಕ್ರಿಶ್ ಜೊತೆ ರೋಹಿಣಿ ಸೂಸೈಡ್ ಮಾಡ್ಕೋತೀನಿ ಅಂತ ಹೇಳ್ತಿದ್ದಾಳೆ. ನನ್ನಿಂದ 2 ಜೀವ ಹೋಗ್ಬೇಕಾ ಅಂತ ಮೀನಾ ಹೇಳ್ಬೇಕಾದ್ರೆ, ಇದ್ದಕ್ಕಿದ್ದಂಗೆ ಅವಳ ಮನ್ಸಾಕ್ಷಿ ಮಾಯ ಆಗೋಗುತ್ತೆ. ಏನ್ ಮಾಡೋದು ಅಂತ ಗೊತ್ತಾಗ್ದೆ ಮೀನಾ ಹಾಗೆ ಬಂದು ಕುತ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ, ಮತ್ತೆ ಅವಳ ಮನ್ಸಾಕ್ಷಿ ಅವಳ ಪಕ್ಕನೆ ಬಂದು ಕುತ್ಕೊಳತ್ತೆ. ಅವಳನ್ನೇ ನೋಡ್ತಾ ನಗ್ತಾ ಇರುತ್ತೆ. ಅವ್ರ ಜೀವನ ಉಳಿಸ್ಬೇಕು ಅಂತ ಅನ್ಕೊಂಡಿದ್ಯಾ, ಅದ್ ಸರಿ. ಆದ್ರೆ ಈ ಮನೇಲಿರೋರ್ ಪ್ರೀತಿ ಮಾನ ಮರ್ಯಾದಿನ ಹೇಗ್ ಉಳಿಸ್ತೀಯ ನೀನು? ಅವ್ರ ನಂಬಿಕೆನ ಉಳಿಸ್ಕೋತೀಯ ನೀನು ಅಂತ ಮೀನನ್ ಮನ್ಸಾಕ್ಷಿ ಕೇಳ್ಬೇಕಾದ್ರೆ, ನೀನ್ ಹೇಳ್ದಿಯಲ್ಲ ಇವಾಗ ನಂಬಿಕೆ ಅಂತ, ಅದಕ್ಕಿಂತ 2 ಜೀವ ಮುಖ್ಯ ಅಂತ ನಾನ್ ನಂಬ್ತೀನಿ. ಪ್ರತಿ ಸಲಿ ನಾನು ಹೇಳ್ಬೇಕು ಅಂತ ಅನ್ಕೊಂಡಾಗ ಆ 2 ಪ್ರಶ್ನೆಗಳು, ಆ 2 ಜೀವಗಳು ನನ್ ಮುಂದೆ ಬಂದು ನಿಲ್ಲುತ್ತೆ ಅಂತ ಮೀನಾ ಹೇಳ್ಬೇಕಾದ್ರೆ, ಕಲ್ಯಾಣಿ ಸಾಯ್ತೀನಿ ಅಂತ ಹೇಳಿದ್ದು ನಿಜ ಅಂತ ನೀನ್ ಅನ್ಕೊಂಡಿದ್ಯಾ? ಅಥವಾ ನೀನ್ ಎಲ್ರ ಮುಂದೆ ಸತ್ಯ ಹೇಳ್ಬಿಡ್ತೀಯನೋ ಅನ್ನೋ ಭಯದಲ್ಲಿ ಅವ್ ಹೇಳಿದ್ ಮಾತಾ ಅದು? ಈಗೇನಾದ್ರೂ ನೀನು ಸತ್ಯನ ಮುಚ್ಚಿಟ್ರೆ ಅವ್ ಹೇಳೋ ಸುಳ್ಳು ಇನ್ನು ಬೆಳಿತಾ ಹೋಗುತ್ತೆ. ನಾಳೆ ಈ ವಿಷಯ ಎಲ್ರಿಗೂ ಗೊತ್ತಾದಾಗ ಈ ಫ್ಯಾಮಿಲಿ ಏನಾಗುತ್ತೆ? ಛಿದ್ರ ಆಗೋಗೋದಿಲ್ವಾ? ಎಲ್ರ ಮನ್ಸು ಒಡ್ದೋಗೋದಿಲ್ವಾ ಅಂತ ಮೀನಾ ಮನ್ಸಾಕ್ಷಿ ಕೇಳ್ಬೇಕಾದ್ರೆ, ಮೀನಿಂಗೆ ಏನ್ ಉತ್ತರ ಕೊಡ್ಬೇಕು ಅಂತ ಗೊತ್ತಾಗ್ದೆ ಹಾಗೆ ಯೋಚನೆ ಮಾಡ್ತಿರ್ತಾಳೆ. ಅದು ಅಲ್ದೆ ಇಂತ ನಿರ್ಧಾರ ತಗೊಳೋದಕ್ಕೆ ನೀನ್ ಯಾರು? ಅವಳು ಮಾಡಿರೋ ತಪ್ಪನ್ನ ನೀನ್ ಮುಚ್ಚಿಟ್ರೆ ಅವಳ ತಪ್ಪಲ್ಲಿ ನಿನಗೂ ಪಾಲಿದೆ ಅಂತಾನೆ ತಾನೇ ಅರ್ಥ ಅಂತ ಮೀನಾ ಮನಸ್ಸಾಕ್ಷಿ ಕೇಳ್ಬೇಕಾದ್ರೆ, ನಾನು ಇದನ್ನ ಅವಳಿಗೋಸ್ಕರ ಮಾಡ್ತಿಲ್ಲ. ಪಾಪ ಕ್ರಿಶ್, ಅವ್ನ್ ತುಂಬಾ ಚೆನ್ನಾಗಿರ್ಬೇಕು. ಅವ್ನ್ ಇಟ್ಕೊಂಡು ಅವಳು ಯಾವ್ದೇ ರೀತಿ ಆಟ ಆಡ್ಬಾರ್ದು, ಅವ್ನ್ ಜೀವನ ಹಾಳಾಗ್ಬಾರ್ದು ಅಂತ ಮೀನಾ ಹೇಳ್ಬೇಕಾದ್ರೆ, ಹಾಗಿದ್ರೆ ಈ ಮನೆಯವ್ರ ಪರಿಸ್ಥಿತಿ? ನೀನ್ ನಂಬಿದನಲ್ಲ ನಿನ್ ಗಂಡ, ಅವನ್ ಬಗ್ಗೆ ನೀನ್ ಯೋಚನೆ ಮಾಡಿದ್ಯಾ? ನಿನ್ ಗಂಡಂಗ್ ಗೊತ್ತಾದ್ರೆ ಅವ್ನ್ ನಿನ್ನ ಸುಮ್ನೆ ಬಿಡ್ತಾನ? ನಿನ್ ಮೇಲಿರೋ ನಂಬಿಕೆ ಅವ್ನ್ಗೆ ಹೊರಟೋಗೋದಿಲ್ವಾ? ಆಮೇಲೆ ನಿಮ್ ಅತ್ತೆ ಮಾವ ಅವ್ರು ಏನಾಗ್ತಾರೆ? ಇದ್ರ ಬಗ್ಗೆ ಎಲ್ಲ ನೀನು ಯೋಚನೆ ಮಾಡಿದ್ಯಾ ಅಂತ ಮೀನಾ ಮನಸ್ಸಾಕ್ಷಿ ಕೇಳ್ಬೇಕಾದ್ರೆ, ಇದಕ್ಕೆಲ್ಲ ಮೀನಾ ತುಂಬಾನೇ ಕಣ್ಣೀರ್ ಹಾಕ್ತಿರ್ತಾಳೆ. ಒಂದ್ ಮಾತನ್ನ ಅರ್ಥ ಮಾಡ್ಕೊ ಮೀನಾ, ಒಂದಲ್ಲ ಒಂದ್ ದಿವ್ಸ ಈ ತಪ್ಪು ಎಲ್ರು ಕಣ್ಮುಂದೆ ಕಾಣಿಸುತ್ತೆ. ಇದು ಬರೀ ಕಲ್ಯಾಣಿ ಮಾಡಿರೋ ತಪ್ಪಂತ ಅಲ್ಲ, ಈ ವಿಷಯನ ಮೀನಾ ಮುಚ್ಚಿಟ್ಟಿದಾಳೆ ಅನ್ನೋ ಮಾತು ಆಚೆಗ್ ಬರುತ್ತೆ. ಆಗ ನಿನ್ನನ್ನು ತಪ್ಪಿತಸ್ಥೆ ತರ ನೋಡ್ತಾರೆ ಅಂತ ಮೀನಾ ಮನಸ್ಸಾಕ್ಷಿ ಹೇಳ್ಬೇಕಾದ್ರೆ, ನನ್ಗೊಂದು ಗೊತ್ತಾಗ್ತಾ ಇಲ್ಲ. ನಾನ್ ಏನ್ ಮಾಡ್ಬೇಕು ಅಂತಾನೆ ನನ್ಗ ಅರ್ಥ ಆಗ್ತಿಲ್ಲ. ನಾನು ಸತ್ಯ ಹೇಳ್ಬೇಕಾ ಅಥವಾ ಅವ್ರಿಬ್ರ ಜೀವನ ಉಳಿಸ್ಬೇಕಾ ಅಂತ ಮೀನಾ ಹೇಳ್ಬೇಕಾದ್ರೆ, ಆ ಕಲ್ಯಾಣಿ ಸೂಸೈಡ್ ಮಾಡ್ಕೋತೀನಿ ಅಂತ ಹೇಳಿದ್ದು ನಿನ್ನ ಹೆದರ್ಸೋದಕ್ ಮಾತ್ರ, ಅವಳು ನಿನ್ನ ಭಯ ಪಡಿಸ್ತಾ ಇದ್ದಾಳೆ ಅಷ್ಟೇನೆ ಅಂತ ಮೀನಾ ಮನ್ಸಾಕ್ಷಿ ಹೇಳ್ಬೇಕಾದ್ರೆ, ಆ ರೀತಿ ಯೋಚನೆ ಮಾಡೋದಕ್ಕೂ ಆಗೋದಿಲ್ಲ. ಮಾನ ಮರ್ಯಾದೆ ಹೋಯ್ತಲ್ಲ ಅಂತ ರೋಹಿಣಿ ಅಂತ ಕೆಲ್ಸ ಮಾಡಿದ್ರು ಮಾಡ್ತಾಳೆ ಅಂತ ಮೀನಾ ಹೇಳ್ಬೇಕಾದ್ರೆ, ಈ ಕುಟುಂಬದ ಮಾನ ಮರ್ಯಾದೆ ನಂಬಿಕೆ ಪ್ರೀತಿ ಎಲ್ಲ ನಿನ್ ಕೈಲಿದೆ. ಅವಳತ್ರ ಇದ್ದಿದ್ ಸಮಸ್ಯೆನ ಇವಾಗ ನಿನ್ ಮೇಲ್ ಹಾಕಿದಾಳೆ. ಇವಾಗ ನೀನ್ ಏನ್ ಮಾಡ್ತೀಯ ಅನ್ನೋದು, ಯಾವ ನಿರ್ಧಾರ ತಗೋತೀಯ ಅನ್ನೋದು ನಿನ್ ಕೈಲಿದೆ. ನಿನ್ ಮನಸ್ಸಾಕ್ಷಿ ಆಗಿರೋ ನನ್ನನ್ನ ನೀನು ಯಾಮಾರ್ಸ್ಬೋದು, ಆದ್ರೆ ಆ ದೇವ್ರು ಅಂತ ಇದ್ದಾನಲ್ಲ, ಅವನನ್ನ ನೀನು ಯಾಮಾರ್ಸಕ್ಕಾಗೋದಿಲ್ಲ.
ಆ ದೇವ್ರು ಯಾವಾಗ್ಲೂ ನಿನ್ನನ್ನ ನೋಡ್ತಾನೆ ಇರ್ತಾರೆ, ಅದನ್ ಮರಿಬೇಡ ಅಂತ ಮೀನಾ ಮನಸ್ಸಾಕ್ಷಿ ಹೇಳ್ಬೇಕಾದ್ರೆ ತಾನ್ ತಗೊಂಡಿರೋ ನಿರ್ಧಾರ ಸರಿ ಇದೆಯೋ ಇಲ್ವೋ ಅನ್ನೋ ಗೊಂದಲದಲ್ಲಿ ಮೀನಾ ಒದ್ದಾಡ್ತಿರ್ತಾಳೆ. ಆಗ ಮೀನಾ ದೇವ್ರ ಮನೆಗ್ ಹೋಗಿ, ದೇವ್ರೆ ನನ್ಗೆ ಬೇರೆ ದಾರಿ ಇಲ್ಲಪ್ಪ, ಇದೆಲ್ಲ ನಿನ್ ಕೈಲೇ ಇದೆ, ನನ್ಗೇನಾದ್ರೂ ಒಂದು ದಾರಿ ತೋರ್ಸು ಅಂತ ಹೇಳ್ತಾ ಮೀನಾ ಕಣ್ಣೀರಿಡ್ತಾ ದೇವ್ರ ಹತ್ರ ಕೇಳ್ಕೊತಿರ್ತಾಳೆ. ಈ ಕಡೆ ಮನೋಜ ಮತ್ತೆ ರೋಹಿಣಿ ಇಬ್ರು ನರ್ತಕಿ ಮೇಡಮ್ನ ನೋಡೋದಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಅವ್ರು ಇವ್ರಿಗೋಸ್ಕರ ಅಂತ 10 ಲಕ್ಷ ರೂಪಾಯಿ ಅಡ್ವಾನ್ಸ್ ನ ಕೊಡ್ತೀನಿ ಅಂತ ಹೇಳ್ತಾರೆ. ಅದನ್ನ ಕೇಳಿ ಮನೋಜಂಗೆ ತುಂಬಾನೇ ಖುಷಿ ಆಗತ್ತೆ. ಅದಕ್ಕೆ ರೋಹಿಣಿ ಥ್ಯಾಂಕ್ಸ್ ಅಂತ ನರ್ತಕಿ ಮೇಡಮ್ಗೆ ಹೇಳ್ತಾರೆ. ಹಾಗೆ ನೀವು ಈ ಆರ್ಡರ್ನ ಹೇಗ್ ಮೇಂಟೈನ್ ಮಾಡ್ತಿರೋ ಇದನ್ನ ನೋಡ್ಕೊಂಡು ನೆಕ್ಸ್ಟ್ ಆರ್ಡರ್ನೆಲ್ಲ ನಿಮ್ಗೆ ಕೊಡ್ತೀನಿ ಅಂತ ನರ್ತಕಿಯವರು ಹೇಳ್ಬೇಕಾದ್ರೆ, ಖಂಡಿತ ಮೇಡಮ್, ನಾವ್ ಇದನ್ನ ದುಡ್ಗೋಸ್ಕರ ಮಾಡ್ತಿಲ್ಲ, ನಾವು ಫೇಮಸ್ ಆಗ್ಬೇಕು ಅನ್ನೋದಕ್ಕೋಸ್ಕರನೂ ಇದನ್ನೆಲ್ಲ ಮಾಡ್ತಾ ಇದೀವಿ ಅಂತ ರೋಹಿಣಿ ಹೇಳ್ತಾಳೆ. ಆಗ ನರ್ತಕಿಯವರು ಚೆಕ್ ಕೊಡ್ಬೇಕಾದ್ರೆ, ರೋಹಿಣಿ ನೀನೇ ನನ್ಗೆ ಲಕ್ಕಿ ಚಾರ್ಮು, ನೀನೇ ತಗೋ ಅಂತ ಮನೋಜ ಹೇಳ್ತಾನೆ. ಆಗ ರೋಹಿಣಿ ತನ್ ಕೈಯಾರ ಆ ಚೆಕ್ ನ ತಗೋತಾಳೆ. ಸರಿ ನಾವಿನ್ ಬರ್ತೀವಿ ಅಂತ ಹೇಳಿ ಮನೋಜ ಮತ್ತೆ ರೋಹಿಣಿ ಸೀನಾ ಜೊತೆ ಅಲ್ಲಿಂದ ಹೊರಡ್ತಾರೆ. ಹಾಗೆ ಕಾರಲ್ಲಿ ಬರ್ಬೇಕಾದ್ರೆ ಮನೋಜ, ಈಗಿರೋ ಶೋರೂಮ್ ನ ನೀನು ಮತ್ತೆ ಸೀನಾ ನೋಡ್ಕೊಳ್ಳಿ, ನಾನೊಂದು ಆಫೀಸ್ ಓಪನ್ ಮಾಡ್ಬೇಕು ಅಂತ ಇದೀನಿ, ಡೈಲಿ ನೀವು ಏನೇನು ಸೇಲ್ ಆಗುತ್ತೋ ಅದ್ರ ರಿಪೋರ್ಟ್ ಎಲ್ಲ ತಗೊಂಡ್ ಬಂದು ನನ್ಗೆ ಕೊಡಿ, ನಾನ್ ಚೆಕ್ ಮಾಡ್ತೀನಿ ಅಂತ ಮನೋಜ ಹೇಳ್ಬೇಕಾದ್ರೆ, ಫಸ್ಟ್ ಈ ಆರ್ಡರ್ನ ಸರಿಯಾಗಿ ಮಾಡೋಣ, ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋಣ ಸರಿನಾ ಅಂತ ರೋಹಿಣಿ ಹೇಳ್ತಾಳೆ. ಸರಿ ಆಯ್ತು ಅಂತ ಮನೋಜ ಇದಕ್ಕೆ ಒಪ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಮನೆಯವರೆಲ್ರು ಊಟ ಕುತ್ಕೊಂಡಿದ್ದಾಗ ಮೀನಾ ಊಟ ಬಡಿಸೋದಿಕ್ಕೆ ಎಲ್ಲ ಎತ್ಕೊಂಡ್ ಬರ್ತಿರ್ತಾಳೆ. ಆಗ ರೋಹಿಣಿ ಮೀನಿಂಗೆ ಹೆಲ್ಪ್ ಮಾಡೋ ತರ ಹೋದಾಗ, ಅಲ್ಲ ರೋಹಿಣಿ ಅವ್ರೆ, ಇದನ್ನೆಲ್ಲ ಮೀನಾ ಮರಿ ಒಬ್ಬರೇ ಮಾಡಿದ್ದು, ಅವಾಗ ನೀನು ಹೆಲ್ಪ್ ಮಾಡಕ್ ಹೋಗಿಲ್ಲ, ಇವಾಗೇನು ಇದ್ದಕ್ಕಿನ್ನಗೆ ಹೆಲ್ಪ್ ಮಾಡ್ತಿದ್ದೀರಾ ಅಂತ ಶ್ರುತಿ ಕೇಳ್ಬೇಕಾದ್ರೆ, ಹಾಗೇನಿಲ್ಲ, ನನ್ಗೇನ್ ಹಸ್ವಾಗ್ತಿರ್ಲಿಲ್ಲ, ಅದಕ್ಕೆ ನಾನು ಮೀನಾ ಅವ್ರ ಜೊತೆ ಸೇರ್ಕೊಂಡು ಊಟ ಬಡ್ಸೋಣ ಅಂತ ಬಂದೆ ಅಂತ ರೋಹಿಣಿ ಹೇಳ್ತಾಳೆ. ಯಾಕಮ್ಮ ರೋಹಿಣಿ, ಅವಳೇನಾದ್ರೂ ನಿಂಗೆ ಕೆಲ್ಸ ಮಾಡು ಅದ್ ಮಾಡು ಇದ್ ಮಾಡು ಅಂತ ಹೇಳಿದ್ಲಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅಯ್ಯೋ ಇಲ್ಲ ಅತ್ತೆ, ನನ್ಗಿವಾಗ ಹಸ್ವಾಗ್ತಿಲ್ಲ, ನಾನ್ ಆಮೇಲೆ ಊಟ ಮಾಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ಅದೆಲ್ಲ ಏನು ಬೇಕಾಗಿಲ್ಲ, ಅವಳೇ ಎಲ್ಲ ನೋಡ್ಕೋತಾಳೆ, ನೀನ್ ಬಂದಿಲ್ ಕುತ್ಕೊಂಡು ಊಟ ಮಾಡಮ್ಮ ಅಂತ ಶಾಂತಿ ಹೇಳ್ತಿರ್ತಾಳೆ. ಏ ಶಾಂತಿ, ಮೀನಾ ಒಬ್ಳೆ ಎಷ್ಟು ಅಂತ ಮಾಡ್ತಾಳೆ, ರೋಹಿಣಿನೂ ಊಟ ಬಡಿಸ್ತೀನಿ ಅಂತ ಹೇಳ್ತಾಳೆ, ಇರ್ಲಿ ಬಿಡು ಅಂತ ರಂಗನಾಥ್ ಅವರು ಹೇಳ್ತಾರೆ. ಏನೋ ಒಂದ್ ಮಾಡಿ ಅಂತ ಶಾಂತಿ ಗೊಳಗ್ತಿರ್ತಾಳೆ. ಆಗ ರೋಹಿಣಿ ಎಲ್ರಿಗೆ ಊಟ ಬಡಿಸೋದಕ್ಕೆ ಅಂತ ನೋಡ್ಬೇಕಾದ್ರೆ ಮೀನಾ ಮಾತ್ರ ಕೋಪದಿಂದ ರೋಹಿಣಿನೇ ಗುರಾಯಿಸ್ತಾ ಇರ್ತಾಳೆ. ಅಯ್ಯಯ್ಯೋ ಏನಿದು, ಅನ್ನ ಬೆಂದೇ ಇಲ್ಲ ಅಂತ ಮನೋಜ ಹೇಳ್ಬೇಕಾದ್ರೆ ಶಾಂತಿ ಅದನ್ನ ಚೆಕ್ ಮಾಡಿ, ಹೌದು ಅನ್ನ ಬೆಂದೇ ಇಲ್ಲ, ಅಕ್ಕಕ್ಕಿ ತರನೇ ಇದೆ, ಏಯ್ ಏನೇ ನ್ಯಾಯವಾಗಿ ನಿನ್ಗೆ ಅಡ್ಗೆ ಮಾಡಕ್ಕೂ ಬರೋದಿಲ್ವಾ ಅಂತ ಶಾಂತಿ ಮೀನಿಂಗೆ ಬೈಬೇಕಾದ್ರೆ, ಸಕ್ರೆ ಏನ್ ಎಲ್ಲಾ ಟೈಮು ಒಂದೇ ತರಾನ ಇರುತ್ತೆ, ಏನೋ ಒಂಚೂರು ಹೆಚ್ಚು ಕಮ್ಮಿ ಆಗುತ್ತಪ್ಪ, ಮೀನಮ್ಮ ಏನು ಬೇರೆ ಅಕ್ಕಿ ಏನಾದ್ರೂ ತಂದ್ಯಾ ಅಂತ ಸೂರ್ಯ ಕೇಳಿದಾಗ, ಇಲ್ಲ ರೀ ಅದೇ ಅಕ್ಕಿನೇ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ ಒಂದೇ ಒಂದ್ ದಿವಸ ತಾನೇ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡ್ರಪ್ಪ ಅಂತ ರಂಗನಾಥ್ ಅವರು ಎಲ್ರಿಗೂ ಹೇಳ್ತಿರ್ತಾರೆ. ಸರಿ ಅಂತ ಎಲ್ರು ಊಟ ಮಾಡೋಣ ಅಂತ ಮಾಡ್ಬೇಕಾದ್ರೆ ಶಾಂತಿ ಏನ್ ಇಷ್ಟೊಂದ್ ಸಾಂಬಾರ್ ಖಾರ ಮಾಡಿದಾಳೆ ಅಂತ ಬೈಯೋದಿಕ್ಕೆ ಶುರು ಮಾಡ್ತಾಳೆ. ಆಗ ರಂಗನಾಥ್ ಅವರು ಸಹ ಟೇಸ್ಟ್ ಮಾಡಿ, ಹೌದು ಖಾರ ಇದೆಯಲ್ಲಮ್ಮ, ಏನಾಯ್ತು ಅಂತ ಕೇಳ್ತಾರೆ. ಏಯ್ ಮನೇಲಿರೋ ಎಲ್ಲಾ ಖಾರದ ಪುಡಿನೂ ಇದ್ರಲ್ಲೇ ತುಂಬಿದ್ಯಲ್ಲೇ, ಏನೇ ಖಾರ ಇಕ್ಕಿ ನಮ್ಮೆಲ್ರನ್ನ ಸಾಯಿಸ್ಬೇಕು ಅಂದ್ಕೊಂಡಿದ್ಯಾ ಅಂತ ಶಾಂತಿ ಮೀನಿನ ಮೇಲೆ ರೇಗಾಡ್ಬೇಕಾದ್ರೆ ಸೂರ್ಯ ಮೀನನ್ನೇ ನೋಡ್ತಿರ್ತಾನೆ. ಯಾವತ್ತು ಮೀನಾ ಈ ರೀತಿ ಮಾಡೋಳಲ್ವಲ್ಲ, ಏನಾಯ್ತು ಇವಳಿಗೆ ಅಂತ ಸೂರ್ಯ ಮೀನನ್ನೇ ನೋಡ್ತಿರ್ತಾನೆ. ಆಗ ಮನೋಜ ಪಲ್ಯ ತಿಂದು, ಅಮ್ಮ ಪಲ್ಯದಲ್ಲಿ ಉಪ್ಪೇ ಇಲ್ಲಮ್ಮ ಅಂತ ಕಂಪ್ಲೇಂಟ್ ಮಾಡ್ತಾನೆ. ಮನೋಜ ರಸಂ ಕುಡ್ದು, ತುಂಬಾನೇ ಉಪ್ಪಿದೆ, ಇದನ್ ತಿಂದ್ರೆ BP ಬಂದು ಬೇಗ ಮೇಲ್ ಕೊಟ್ಟೋಗ್ಬಿಡ್ಬೇಕಾಗತ್ತೆ ಅಂತ ಹೇಳ್ತಿರ್ತಾನೆ. ಲೇ ಪೆಂಗ್ಯ, ಏನೇ ಇವಾಗ ಪಲ್ಯದಲ್ಲಿ ಉಪ್ಪಿಲ್ಲ, ರಸಮಲ್ಲಿ ಉಪ್ಪು ಜಾಸ್ತಿ ಆಗಿದೆ ಅಷ್ಟೇ ತಾನೆ, ಎರಡು ಮಿಕ್ಸ್ ಮಾಡ್ಕೊಂಡು ಊಟ ಮಾಡೋ ಅಂತ ಸೂರ್ಯ ಮನೋಜನ ಬೈತಿರ್ತಾನೆ. ಏ ಹೂ ಕಟ್ಟೋಳೆ, ಎಲ್ಲೋಗಿತ್ತೆ ನಿನ್ ಜ್ಞಾನ, ಒಂದನು ಬಾಯಲ್ಲಿ ಇಕ್ಕೋ ತರಾನೇ ಇಲ್ಲ ಅಂತ ಶಾಂತಿ ಮೀನನ್ನ ಬೈಬೇಕಾದ್ರೆ, ಅದ್ಗೆ ನೀವ್ ಯಾವಾಗ್ಲೂ ತುಂಬಾ ಚೆನ್ನಾಗ್ ಅಡ್ಗೆ ಮಾಡ್ತೀರಲ್ವಾ, ಇವತ್ತು ಎಲ್ಲದ್ರಲ್ಲೂ ಡಿಫರೆನ್ಸ್ ಇದೆಯಲ್ಲ, ಯಾಕೇನಾಯ್ತು ಅಂತ ರವಿ ಕೇಳ್ಬೇಕಾದ್ರೆ ಮೀನಾ ರೋಹಿಣಿನೇ ನೋಡ್ತಿರ್ತಾಳೆ. ಒಂದ್ ವೇಳೆ ಇವತ್ತು ರೋಹಿಣಿ ಅವ್ರೇನಾದ್ರೂ ಅಡ್ಗೆ ಮಾಡಿದ್ರಾ ಅಂತ ಶ್ರುತಿ ಕೇಳ್ಬೇಕಾದ್ರೆ, ಇಲ್ಲ ಶ್ರುತಿ ಅವರೇ, ನಾನ್ ಅಡ್ಗೆ ಮಾಡಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಒಂದ್ ರೀತಿ ರೋಹಿಣಿ ಮಾಡಿದ್ರೂನು ಪರವಾಗಿರ್ತಿರ್ಲಿಲ್ಲ, ಇದು ಅದಕ್ಕಿಂತ ಮೋಸವಾಗಿದೆ ಅಂತ ಮನೋಜ ಹೇಳ್ತಿರ್ತಾನೆ. ಮನೋಜ್ ಏನು ಅವರು ಅರ್ಜೆಂಟ್ ಅಲ್ಲಿ ಅಡ್ಗೆ ಮಾಡಿರ್ತಾರೆ, ಅದಕ್ಕೆ ಈ ರೀತಿ ಎಲ್ಲ ಮಾತಾಡ್ಬೇಕಾ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಏನು ಪೌಡ್ರ್ ಯಾವತ್ತು ಸಪೋರ್ಟ್ ಮಾಡ್ದಿರೋಳು ಇವತ್ ಸಪೋರ್ಟ್ ಮಾಡ್ತಿದ್ದಾಳಲ್ಲ ಅಂತ ಸೂರ್ಯನ್ಗೆ ಅನುಮಾನ ಬರ್ತಿರುತ್ತೆ. ಏನಮ್ಮ ಹಿಂಗ್ ಹೇಳ್ತಾ ಇದ್ಯಾ, ಅವಳಿಗೋಗಿ ನೀನ್ ಸಪೋರ್ಟ್ ಮಾಡ್ತಿದ್ಯಾ, ಅವಳು ಬೇಕು ಅಂತಾನೆ ನಾವು ಊಟ ಮಾಡಬಾರ್ದು ಅಂತ ಈ ಕೆಲ್ಸ ಮಾಡಿದಾಳೆ ಅಂತ ಶಾಂತಿ ಬೈಬೇಕಾದ್ರೆ, ಯಾಕಮ್ಮ ಮೀನಾ ಏನಾಯ್ತು, ಹುಷಾರಿಲ್ವಾ, ಶಾಂತಿ ನಿನ್ಗೆ 1000 ಮಾತ್ ಬೈದ್ರು, ನೀನ್ ಊಟದಲ್ಲಿ ಯಾವತ್ತು ಕೊರತೆ ಕಮ್ಮಿ ಇದೆ ಅಂತ ಯಾವತ್ತು ಹೇಳಿಲ್ಲಮ್ಮ, ಆದ್ರೆ ಇದೇ ಮೊದಲನೇ ಸಲಿ
ಯಾಕಮ್ಮ ಏನಾಯ್ತು ಹೇಳು ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ ಆಗ ಮೀನಿನ್ಗೆ ಅಳು ಬರೋ ತರ ಅನಿಸ್ತಿರುತ್ತೆ. ಕ್ಷಮ್ಸ್ಬಿಡಿ ಮಾವ, ಹೇಗೆ ಇದೆಲ್ಲ ಆಯ್ತು ಅಂತ ಒಂದು ಅರ್ಥ ಆಗ್ತಿಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ಮೀನಾ ಮರಿ ನಿಮ್ಗೆ ನಿಜವಾಗ್ಲೂ ಹುಷಾರಿಲ್ಲ ಅಂತ ಅನ್ನಿಸ್ತಿದೆ ಅಂತ ಶ್ರುತಿ ಹೇಳ್ತಾಳೆ. ಲೋ ಸೂರ್ಯ, ನೀನಿನ ಕರ್ಕೊಂಡೋಗಿ ಡಾಕ್ಟರ್ ಹತ್ರ ತೋರ್ಸಪ್ಪ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅಪ್ಪಯ್ಯ ಅವಳು ಹುಷಾರಾಗೇ ಇದ್ದಾಳೆ, ಆದ್ರೆ ಅವಳ ಮನ್ಸಿಗೆ ಏನೋ ಹಚ್ಕೊಂಡಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ಅವಳ ಮನ್ಸಲ್ಲಿ ಏನೋ ಇಟ್ಕೊಂಡು ಯಾರಿಗೂ ಹೇಳ್ದೆ ಕೊರಗ್ತಾ ಇದ್ದಾಳೆ ಅಂತ ನಂಗೆ ಅನ್ನಿಸ್ತಾ ಇದೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಮೀನಾ ಕೋಪದಿಂದ ರೋಹಿಣಿನ ಗುರಾಯಿಸ್ತಾಳೆ. ಏನ್ ಮೀನಾ, ಏನಾಯ್ತು? ಭಯ ಪಡ್ದೆ ಹೇಳು. ಏನಾದ್ರೂ ಆಚೆ ಹೇಳಕ್ಕಾಗ್ದೆ ಮನ್ಸಲ್ಲಿ ಇಟ್ಕೊಂಡು ಓದಾಡ್ತಾ ಇದ್ಯಾ ಅಥವಾ ಏನಾದ್ರೂ ಸಮಸ್ಯೆ ಇದ್ಯಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಅಯ್ಯೋ ಸೂರ್ಯ ಬೇರೆ ಇವಾಗ ಈ ರೀತಿ ಕೇಳ್ತಾ ಇದಾರೆ ಅಂದ್ಮೇಲೆ ಮೀನಾ ಹೇಳ್ದೆ ಇರ್ತಾಳ. ಪ್ಲೀಸ್ ಮೀನಾ ಅವ್ರೆ, ದಯವಿಟ್ಟು ಹೇಳ್ಬೇಡಿ ಅಂತ ರೋಹಿಣಿ ಮನ್ಸಲ್ಲಿ ಅನ್ಕೊಂಡು ಒದ್ದಾಡ್ತಿರ್ತಾಳೆ. ಏ ಸೂರ್ಯ, ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಅವಳನ್ನ ತೋರ್ಸಪ್ಪ ಅಂತಂದ್ರೆ ನೀನೇನಪ್ಪ ಪ್ರಶ್ನೆ ಮೇಲ್ ಪ್ರಶ್ನೆ ಮಾಡಿ ಅವಳಿಗೆ ಇನ್ನೂ ಟೆನ್ಷನ್ ಕೊಡ್ತಾ ಇದ್ಯಾ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಈ ತರ ಅಡ್ಗೆನ ಹಾಳ್ ಮಾಡಿರೋದಕ್ಕೆ ಅವಳಿಗೆ ಇನ್ನೂ ಬೈಬೇಕು. ನೀವೇ ಇದ್ರಲ್ಲೆಲ್ಲ ಉಪ್ಪು ಖಾರ ಎಲ್ಲ ಸರಿ ಇಲ್ಲ ಅಂತ ಹೇಳ್ತಾ ಇದೀರಾ, ಅಂತದ್ರಲ್ಲಿ ಅವಳನ್ನ ಬೇರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದೀರಾ ಅಂತ ರಂಗನಾಥ್ ಅವ್ರಿಗೆ ಶಾಂತಿ ಹೇಳ್ಬೇಕಾದ್ರೆ, ಇದನ್ನೆಲ್ಲ ತಿಂದ್ರೆ ನಾವು ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ ಅಂತ ಮನೋಜ ಹೇಳ್ತಿರ್ತಾನೆ. ನಾವೆಲ್ರೂ ಹೊಟ್ಟೆ ಹಸ್ಕೊಂಡ್ ಸಾಯ್ಲಿ ಅಂತ ಇವಳಿಂತ ಕೆಲ್ಸ ಮಾಡಿರೋದು ಅಂತ ಶಾಂತಿ ಕೋಪದಿಂದ ಮೀನಿಂಗೆ ಬೈಬೇಕಾದ್ರೆ, ಏ ಶಾಂತಿ, ಯಾವಾಗ್ಲೂ ಮೀನಾ ಎಷ್ಟ್ ಚೆನ್ನಾಗ್ ಅಡಿಗೆ ಮಾಡ್ತಾಳೆ ಅದ್ ನಿನ್ಗೂ ಗೊತ್ತು. ನೀನ್ ಯಾವತ್ತೂ ಹೊಗಳ್ದೆ ಹೋದ್ರು ಗಡತ್ತಾಗಿ ತಿಂತಿದ್ದೆ ತಾನೆ, ಏನೋ ಅವಳಿಗೆ ಇವತ್ತು ಹುಷಾರಿಲ್ಲ ಅನ್ಸುತ್ತೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಮೀನಾ ಮರಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಹೇಳಿ ಅಂತ ಶ್ರುತಿ ಕೇಳ್ತಾಳೆ. ಹೇಳಿ ಅದ್ಕೆ, ನಿಮ್ಮನೇಲಿ ಏನಾದ್ರೂ ಪ್ರಾಬ್ಲಮ್ಮಾ ಅಥವಾ ಬಿಸ್ನೆಸ್ ಏನಾದ್ರೂ ಸರಿಯಾಗಿ ನಡೀತಾ ಇಲ್ವಾ ಅಂತ ರವಿ ವಿಚಾರಿಸ್ಬೇಕಾದ್ರೆ, ರವಿ ಅವ್ರು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋರೇ ಅಲ್ಲ, ಬೇರೆ ಏನೋ ಪರ್ಸನಲ್ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇದೆ ನನ್ಗೆ. ಇಲ್ಲಾಂದ್ರೆ ಮೀನಾ ಮರಿ ಈ ತರ ಇರೋರು ಅಲ್ಲ, ಈ ತರ ಅಡ್ಗೆ ಮಾಡೋರು ಅಲ್ಲ ಅಂತ ಶ್ರುತಿ ಹೇಳ್ಬೇಕಾದ್ರೆ, ರವಿ ಸೂರ್ಯನ್ನೇ ಗುರಾಯಿಸ್ತಾ, ಲೇ ಸೂರ್ಯ, ನೀನೇನಾದ್ರೂ ಅತ್ಗೆಗ್ ಬೈದಾ ಅಂತ ರವಿ ಕೇಳ್ಬೇಕಾದ್ರೆ, ಲೇ ರವಿಗಾನ್, ನಾನ್ ಯಾಕೋ ಅವಳಗ್ ಬೈಲಿ? ಹಂಗೇನಾದ್ರೂ ನಾನು ಅವಳನ್ನ ಬೈದ್ರೆ ಅವಳೇನ್ ಸುಮ್ನೆ ಇರ್ತಾಳ? ನನ್ಗಿಂತ ಬೈಯೋದ್ರಲ್ಲಿ ಅವಳು ಒಂದ್ ಕೈ ಮುಂದೆ, ನಾನೇನು ಹೇಳಿಲ್ಲಪ್ಪ ಅಂತ ಸೂರ್ಯ ರವಿ ಹತ್ರ ಹೇಳ್ತಿರ್ತಾನೆ. ಮಾವನೇ ಹೇಳ್ದಂಗೆ ಅವ್ರಿಗೆ ಹುಷಾರಿಲ್ಲ ಅನ್ಸುತ್ತೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಇಲ್ಲ ಇಲ್ಲ, ಅವಳ ಮುಖ ನೋಡಿದ್ರೆ ಗೊತ್ತಾಗ್ತಿದೆ, ಅವಳ ಮನ್ಸಿಗೆ ತುಂಬಾ ನೋವಾಗಿದೆ ಅಂತ ಅನ್ನಿಸ್ತಾ ಇದೆ. ನೋಡು ಮೀನಮ್ಮ, ಏನೇ ಇದ್ರೂ ಪರವಾಗಿಲ್ಲ, ನನ್ನ ಹತ್ರ ಹೇಳು, ಆಗ ನೀನ್ ಮನ್ಸಲ್ಲಿರೋ ಭಾರ ಕಡಿಮೆ ಆಗುತ್ತೆ. ಹೇಳಿಲ್ಲ ಅಂದ್ರೆ ಯಾವ ಕೆಲ್ಸನೂ ನಡೆಯೋದಿಲ್ಲ, ಅರ್ಥ ಮಾಡ್ಕೊ ಅಂತ ಸೂರ್ಯ ಮೀನನ್ ಹತ್ರ ಹೇಳ್ತಿರ್ತಾನೆ. ಇಲ್ಲ ರೀ, ಆ ರೀತಿ ಎಲ್ಲ ಏನೂ ಇಲ್ಲ, ಉಪ್ಪು ಖಾರ ಹಾಕ್ಬೇಕಾದ್ರೆ ಏನೋ ಹೆಚ್ಚು ಕಮ್ಮಿ ಆಗಿದೆ ಅಂತ ಮೀನಾ ಹೇಳ್ತಾಳೆ. ಹೋಗ್ಲಿ ಬಿಡು ಮೀನಾ ಮರಿ, ಟೈಮ್ಸ್ ನಮ್ ರೆಸ್ಟೋರೆಂಟ್ ಅಲ್ಲೂ ಉಪ್ಪು ಖಾರ ಎಲ್ಲ ಜಾಸ್ತಿ ಹಾಕ್ಬಿಟ್ಟಿರ್ತಾರೆ, ಇದೆಲ್ಲ ದೊಡ್ಡ ಪ್ರಾಬ್ಲಮೇ ಅಲ್ಲ, ಡೋಂಟ್ ವರಿ. ಎಲ್ರೂ ಒಂದ್ 15 ನಿಮಿಷ ವೇಟ್ ಮಾಡಿ, ನಮ್ ರೆಸ್ಟೋರೆಂಟ್ ಇಂದ ಊಟ ತರಿಸ್ತೀನಿ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಶ್ರುತಿ ಒಳ್ಳೆ ವೆಜ್ ಬಿರಿಯಾನಿನ ತರ್ಸು ಓಕೆನಾ ಅಂತ ಮನೋಜ ಕೇಳ್ಬೇಕಾದ್ರೆ, ಯಾವಾಗ್ಲೂ ತಿನ್ನೋದ್ರಲ್ಲೇ ಇರ್ತಾನೆ ತಿಂಡಿ ಪೋತ ಅಂತ ಸೂರ್ಯ ಮನೋಜನ್ಗೆ ಬೈತಿರ್ತಾನೆ. ಮೈಕು ಅದೆಲ್ಲ ಏನು ಬೇಡ ಬಿಡು, ಮೊಸರಿದೆ ಅದನ್ನೇ ಹಾಕೊಂಡ್ ತಿಂತಾರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅದೆಲ್ಲ ಆಗೋದಿಲ್ಲ ಕಣೋ, ನನ್ ಮೊಸರು ಅನ್ನ ಎಲ್ಲ ಬೇಡ, ನನ್ಗೆ ಬಿರಿಯಾನಿಯೇ ಬೇಕು ಅಂತ ಮನೋಜ ಹಠ ಮಾಡ್ಬೇಕಾದ್ರೆ, ಲೇ ಪೆಂಗ್ಯ, ನಿನಗ್ ಬೇಕಿದ್ರೆ ಆಚೆ ಹೋಗಿ ಊಟ ಮಾಡ್ಕೊಬಾರೋ, ನಾವೆಲ್ರೂ ಮೊಸರು ಹಾಕೊಂಡೆ ಊಟ ಮಾಡೋಣ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನೀನ್ ಹೆಂಡ್ತಿ ನೆಟ್ಟಿಗೆ ಅಡಿಗೆ ಮಾಡಿಲ್ಲ, ನಾವ್ಯಾಕೋ ಮೊಸರನ್ನ ತಿನ್ಬೇಕು ಅಂತ ಶಾಂತಿ ಹೇಳ್ಬೇಕಾದ್ರೆ, ಲೇ ಶಾಂತಿ, ಮೊಸರು ಅನ್ನ ತಿನ್ನೋದ್ರಿಂದ ನೀನ್ ಆರೋಗ್ಯ ಏನು ಹಾಳಾಗಲ್ಲ ಕಣೆ, ಇನ್ನೂ ಈ ಬಿಸ್ಲಲ್ಲಿ ದೇಹಕ್ಕೆ ತಂಪಾಗುತ್ತೆ. ಸೂರ್ಯ ಹೋಗಪ್ಪ ಮೊಸರು ತಗೊಂಡ್ ಬಾ ಅಂತ ರಂಗನಾಥ್ ಅವರು ಹೇಳ್ದಾಗ, ಸರಿ ಆಯ್ತು ಅಂತ ಸೂರ್ಯ ಮೊಸರು ತಂದು ಎಲ್ರಿಗೂ ಕೊಡ್ತಾನೆ. ಈ ಕಡೆ ಮೀನಾ, ನನ್ನಿಂದ ಈ ರೀತಿ ಎಲ್ಲ ಆಯ್ತಲ್ಲ, ಎಲ್ರು ಊಟ ಮಾಡ್ದಿರೋ ರೀತಿ ಆಗೋಯ್ತಲ್ಲ ಅಂತ ತುಂಬಾನೇ ಕೊರಗ್ತಾ ಕಿಚನ್ ಅಲ್ಲಿ ಬಂದು ಅಳ್ತಾ ಇರ್ಬೇಕಾದ್ರೆ, ಅಲ್ಲಿಗೆ ರೋಹಿಣಿ ಬರ್ತಾಳೆ. ಯಾಕ್ ಮೀನಾ, ಏನಾಯ್ತು ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಎಲ್ಲ ಗೊತ್ತಿದ್ದು ಇಂಥ ಪ್ರಶ್ನೆ ಕೇಳ್ತಿಯಲ್ಲ, ನಿನ್ಗೆ ನಾಚಿಕೆ ಆಗಲ್ವಾ? ಇದೆಲ್ಲ ಆಗಿದ್ದು ನಿನ್ನಿಂದಾನೆ, ನನ್ನಿಂದ ಸತ್ಯ ಮುಚ್ಚಿಟ್ಟು ಯಾವ ಕೆಲ್ಸನೂ ಮಾಡೋದಕ್ಕಾಗ್ತಿಲ್ಲ, ನಿನ್ನಿಂದಾಗಿ ಸ್ವಲ್ಪನೇ ಸಾಯ್ತಾ ಇದೀನಿ ನಾನು ಅಂತ ಮೀನಾ ರೇಗಾಡ್ಬೇಕಾದ್ರೆ, ನೋಡಿ ಕಿರ್ಚ್ಬೇಡಿ, ಎಲ್ರೂ ಇಲ್ಲೇ ಇದಾರೆ, ನೀವ್ ಯಾಕೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ನಾನು ನಿಂತರ ಅಲ್ಲ, ಎಲ್ರನ್ನು ಯಾಮಾರ್ಸಿ ವಿಷಯನ ಮುಚ್ಚಿಟ್ಟು ನನಗ್ ನಾನೇ ನೋವು ಕೊಟ್ಕೊಂಡು ಇರೋದಕ್ಕಾಗೋದಿಲ್ಲ. ಆ ಪಾಪ ಪ್ರಜ್ಞೆ ನನ್ನನ್ನ ಕಾಡ್ತಾ ಇದೆ, ಇದನ್ನ ಮನ್ಸಲ್ಲಿ ಇಟ್ಕೊಂಡು ಯಾವ ಕೆಲ್ಸನೂ ಸರಿಯಾಗಿ ಮಾಡಕ್ಕಾಗ್ತಿಲ್ಲ, ನನ್ಗೆ ಹುಚ್ಚಿಡ್ದಂಗ್ ಅನ್ನಿಸ್ತಾ ಇದೆ. ಇಲ್ಲ, ಈಗಾಗ್ಲೇ ನನ್ ಗಂಡಿಗೆ ನಾನು ಏನೋ ವಿಷಯ ಮುಚ್ಚಿಟ್ಟಿದೀನಿ ಅಂತ ಅವ್ರಿಗೆ ಗೊತ್ತಾಗೋಗ್ತಾ ಇದೆ, ಇದಕ್ಕೂ ಮೇಲೆ ನಾನು ಹೇಳ್ದೆ ಇರೋದಕ್ಕಾಗೋದಿಲ್ಲ, ನಾನು ಇವಾಗ್ಲೇ ಅವ್ರಿಗೆ ಹೇಳ್ತೀನಿ ಅಂತ ಮೀನಾ ಸೂರ್ಯನ ಹತ್ರ ವಿಷಯ ಹೇಳ್ತೀನಿ ಅಂತ ಹೋಗ್ಬೇಕಾದ್ರೆ, ನಿಂತ್ಕೊಳ್ಳಿ ಮೀನಾ, ನೀವ್ ಇನ್ನೊಂದ್ ಹೆಜ್ಜೆ ಮುಂದೆ ಇಟ್ರು ಕೈ ಕುಯ್ಕೊಂಡು ಇಲ್ಲೇ ಸತ್ತೋಗ್ತೀನಿ ಅಂತ ರೋಹಿಣಿ ಚಾಕು ತಗೊಂಡು ತನ್ ಕೈ ಹತ್ರ ಹಿಡ್ಕೊಂಡು ಕಟ್ ಮಾಡ್ಕೋತೀನಿ ಅಂತ ಮೀನಿಂಗೆ ಹೆದರಿಸ್ತಾಳೆ. ನೋಡಿ ರೋಹಿಣಿಯರೇ, ಬೇಕು ಅಂತ ನನ್ನನ್ನ ಹೆದರಿಸ್ಬೇಡಿ ಅಂತ ಮೀನಾ ಹೇಳ್ಬೇಕಾದ್ರೆ, ನಾನು ಹೆದರಿಸ್ತಾ ಇಲ್ಲ ಮೀನಾ, ಇಷ್ಟಪಟ್ಟಿರೋ ಜೀವನ ಸಿಕ್ತೆ ಇದ್ಮೇಲೆ ಅಂತ ಜೀವನನೇ ನನಗ್ ಬೇಡ ಅಂತ ಹೇಳ್ತಾ ರೋಹಿಣಿ ತನ್ ಕೈನ ಕಟ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾಳೆ. ಆಗ ಮೀನಾ ಅವಳ ಕೈಯಿಂದ ಚಾಕುನ ಕಿತ್ತು ಎಸಿತಾಳೆ. ಆಗ ಸೂರ್ಯ, ಮೀನಾ ಏನಾಯ್ತು ಅಂತ ಕೇಳಿದಾಗ, ಏನು ಇಲ್ಲ ರೀ,
ಕೈ ತಪ್ಪಿ ಪಾತ್ರೆ ಕೆಳಗಡೆ ಬಿತ್ತು ಅಂತ ಹೇಳ್ತಾಳೆ. ನೋಡು ಮೀನಮ್ಮ, ಅಡ್ಗೆ ಸರಿ ಹೋಗ್ಲಿಲ್ಲ ಅಂತ ನೀನೇನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿ ಕೆಲ್ಸ ಮಾಡು ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಹಾಗೆ ಆಚೆಗ್ ಬಂದು ಕುತ್ಕೊಂಡಿರ್ತಾಳೆ. ಅಷ್ಟ್ರಲ್ಲಿ ರೋಹಿಣಿ ಅಲ್ಲಿಗ್ ಬಂದು, ಮೀನಾವ್ರೆ ಏನಾಯ್ತು, ಯಾಕೆ ಅಳ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ, ಎಷ್ಟು ದಿವ್ಸ ಈ ಮನೇಲಿ ನಾನ್ ಅಳ್ತಿದೀನಿ, ಎಷ್ಟೋ ಸಲಿ ನಾನ್ ಮಾಡ್ದಿರೋ ತಪ್ಪಿಗೆ ಬೈಸ್ಕೊಂಡು ಹತ್ತಿದೀನಿ, ಆದ್ರೆ ಮೊದಲನೇ ಸಲಿ ಪಾಪ ಪ್ರಜ್ಞೆಯಿಂದ ನಾನು ಅಳ್ತಾ ಇದೀನಿ ಅಂತ ಮೀನಾ ಹೇಳ್ಬೇಕಾದ್ರೆ, ಏನ್ ಮೀನಾ ನೀವ್ಯಾಕೆ ಗಿಲ್ಟಿ ಫೀಲ್ ಆಗ್ತಾ ಇದ್ದೀರಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ನಿನಗೆ ಆ ರೀತಿ ಫೀಲಿಂಗ್ ಇಲ್ವಲ್ಲ, ಹಾಗಿದ್ಮೇಲೆ ನನಗೂ ನೀನು ಅದೇ ರೀತಿನೇ ಅಲ್ವಾ ಹೇಳೋದು. ಆದ್ರೆ ನಾನು ನಿಂತರ ಅಲ್ಲ, ನನಗೂ ಮನ್ಸಾಕ್ಷಿ ಅನ್ನೋದಿದೆ, ಅದು ನನ್ ಕಣ್ಮುಂದೆ ಬಂದು ನನ್ನನ್ನ ಪ್ರಶ್ನೆ ಮಾಡ್ತಿದೆ. ಇಂಥ ದೊಡ್ಡ ವಿಷಯನ ಹೇಳಕ್ಕಾಗ್ದೆ ಬಿಡಕ್ಕಾಗ್ದೆ ಒಳ್ಳೆ ನರ್ಕ ಆದಂಗ ಅನ್ನಿಸ್ತಾ ಇದೆ ನನಗೆ. ಇದೆಲ್ಲದಕ್ಕಿಂತ ನನ್ಗೆ ಸತ್ಯ ಗೊತ್ತಾಗ್ದೇ ಇದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅನ್ನಿಸ್ತಾ ಇದೆ. ದಿನೇ ಬೆಂಕಿ ಮೇಲೆ ನಡೆದಂಗ ಅನ್ನಿಸ್ತಾ ಇದೆ ನನ್ಗೆ. ಮನೇಲಿ ಯಾರ್ ಮುಖಕ್ ಮುಖ ಕೊಟ್ಟು ಮಾತಾಡಕ್ಕಾಗ್ತಿಲ್ಲ ನನ್ನಿಂದ. ನಿನ್ ಕೆಟ್ಟ ಕೆಲಸದಲ್ಲಿ ನಾನು ಭಾಗಿಯಾಗಿದ್ದೀನಿ ಅನ್ನೋ ನೋವು ನನ್ನನ್ನ ಕಾಡ್ತಾ ಇದೆ ಅಂತ ಮೀನಾ ಹೇಳ್ಬೇಕಾದ್ರೆ, ಇದ್ರ ಬಗ್ಗೆ ಎಲ್ಲ ನೀವ್ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ. ನಿಂತರ ಸೈಲೆಂಟ್ ಆಗಿರೋದಕ್ಕೆ ನನ್ನಿಂದ ಆಗೋದಿಲ್ಲಮ್ಮ, ಅಷ್ಟ್ರ ಮಟ್ಟಿಗೆ ನನ್ಗೆ ಕಠಿಣವಾದ ಮನ್ಸಿಲ್ಲ. ಈಗ ನೀನು ಇಲ್ಲಿಗೆ ಯಾಕೆ ಬಂದೆ, ಮೊದ್ಲಿನಿಂದ ಹೊರಟೋಗು ಅಂತ ಹೇಳ್ತಾ ಮೀನಾ ಅಳ್ಬೇಕಾದ್ರೆ, ನೋಡಿ ಮೀನಾವ್ರೆ ಪ್ಲೀಸ್ ಈ ರೀತಿ ಎಲ್ಲ ಮಾಡ್ಬೇಡಿ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನಿನ್ ಬಗ್ಗೆ ತಿಳ್ಕೊಂಡಾಗ್ಲಿಂದ ನೆಮ್ಮದಿಯಿಂದ ನಿದ್ದೆ ಮಾಡಕ್ಕೂ ಆಗ್ತಿಲ್ಲ, ಯಾವ ಕೆಲ್ಸನೂ ಮಾಡಕ್ಕಾಗ್ತಿಲ್ಲ, ಎಲ್ಲ ನನ್ ಕರ್ಮ. ಅವತ್ತು ನಾನ್ ನದಿ ಹತ್ರ ಬಂದು ನೀನನ್ನ ನೋಡ್ದೆ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಆ ದೇವ್ರು ಇಂಥ ಒಂದು ಸತ್ಯನ ನನ್ಗೆ ಗೊತ್ತಾಗೋ ರೀತಿ ಮಾಡಿ ಯಾಕೆ ನನ್ನನ್ನ ಪರೀಕ್ಷೆ ಮಾಡ್ತಾ ಇದ್ದ ನನ್ಗೊಂದು ಅರ್ಥ ಆಗ್ತಾ ಇಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ರೋಹಿಣಿ ಕಣ್ಣೀರ್ ಹಾಕೋ ರೀತಿ ನಾಟಕ ಮಾಡ್ತಿರ್ತಾಳೆ. ಗೊತ್ತಾಗಿರೋ ಸತ್ಯನ ಹೇಳಕ್ಕಾಗ್ದೆ ನಾನಿಲ್ಲಿ ಒದ್ದಾಡ್ತಾ ಇದೀನಿ, ಆದ್ರೆ 2 ವರ್ಷದಿಂದ ಒಂದು ಫ್ಯಾಮಿಲಿನ ನಿನ್ ಗಂಡನ ನೀನು ಯಾಮಾರಿಸ್ತಿದ್ಯಲ್ಲ, ನಿನ್ಗೇನು ಅನ್ನಿಸ್ತಾನೆ ಇಲ್ವಾ? ಅದ್ ಹೇಗೆ ಇಷ್ಟೆಲ್ಲ ಸುಳ್ಳು ಹೇಳಿ ನಿನ್ನಿಂದ ನೆಮ್ಮದಿಯಾಗಿರೋದಕ್ ಸಾಧ್ಯ ಆಯ್ತು? ನೀನ್ ಕರ್ಮನ ನನ್ ತಲೆ ಕಟ್ಬಿಟ್ಟೆ ಅಲ್ಲ. ಮೊದ್ಲೇ ಈ ಸತ್ಯನ ಹೇಳಕ್ಕೆ ನಿನ್ಗೇನಾಗಿತ್ತು, ಅಂತದೇನಾಗಿತ್ತು? ಸುಳ್ಳು ಹೇಳಲೇಬೇಕು ಅಂತ ಪರಿಸ್ಥಿತಿ ಏನ್ ಬಂತು ನಿನ್ಗೆ? ಯಾಕೆ ಇಷ್ಟೊಂದ್ ಸುಳ್ಳು ಹೇಳಿದ್ಯಾ? ಹೇಳೆ ನೀನೇ ಕೇಳ್ತಾ ಇರೋದು, ಬೊಗ್ಳೆ ಅಂತ ಮೀನಾ ಹೇಳ್ಬೇಕಾದ್ರೆ, ಈ ಪ್ರಪಂಚದಲ್ಲಿ ತುಂಬಾ ಈಸಿ ಆಗಿರೋ ವಿಷಯ ಏನ್ ಗೊತ್ತಾ ಮೀನಾ? ಒಬ್ರ ಬಗ್ಗೆ ತಪ್ಪಾಗಿ ಮಾತಾಡೋದು, ಅವ್ರು ಸರಿ ಇಲ್ಲ ಅಂತ ಹೇಳೋದು. ಇಲ್ಲಿ ಅವ್ರವ್ರ ಜೀವನದಲ್ಲಿ 1000 ತಪ್ಪುಗಳನ್ನ ಮಾಡಿರ್ತಾರೆ, ಆದ್ರೆ ಅದ್ಯಾವ್ದು ಕಣ್ಗೆ ಕಾಣಿಸೋದಿಲ್ಲ. ಆದ್ರೆ ಬೇರೆಯವ್ರು ಮಾಡೋ ತಪ್ಪನ್ನ ಹುಡ್ಕಿ ಕಂಡುಹಿಡಿತಾರೆ. ಅವ್ರ ಹಿಂದೆ ಏನ್ ಕತೆ ಇತ್ತು, ಏನ್ ಕಾರಣ ಇತ್ತು ಅಂತ ಯಾರು ತಿಳ್ಕೊಳ್ಳೋದಿಕ್ಕೆ ಇಷ್ಟಪಡೋದಿಲ್ಲ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನೀನ್ ಮಾಡಿರೋ ತಪ್ಪಿಗೆಲ್ಲ ನೀನೇ ಸಮರ್ಥನೆ ಮಾಡ್ಕೋತಾ ಇದ್ಯಾ ಅಂತ ಮೀನಾ ಕೇಳ್ಬೇಕಾದ್ರೆ, ಇಲ್ಲ ಮೀನಾವ್ರೆ ನಾನ್ ಮಾಡಿರೋದು ತಪ್ಪೆ, ದೊಡ್ಡ ಪಾಪನೇ ಅಂತಾನೆ ಅನ್ಕೊಳ್ಳಿ, ಆದ್ರೆ ನನ್ ಜೀವನನ ಉಳಿಸ್ಕೊಳ್ಳೋದಿಕ್ಕೆ ನಾನೇ ಅಲ್ವಾ ಮೀನಾ ಹೋರಾಡ್ಬೇಕಾಗಿರೋದು. ಲೈಫಲ್ಲಿ ನಾನು ತುಂಬಾನೇ ಕಷ್ಟಪಟ್ಟಿದೀನಿ. ನನ್ ಜೀವನದಲ್ಲಿ ನಡೆದಿದ್ ಘಟನೆ ಯಾರ ಜೀವನದಲ್ಲೂ ನಡೆದಿದ್ರೆ ಸರಿ ಇರುತ್ತೆ. ನಾನ್ ಏನಾದ್ರೂ ಒಂಟಿಯಾಗಿದ್ದಿದ್ರೆ ಇಷ್ಟೊತ್ಕಾಗ್ಲೇ ನಾನು ಸತ್ತೋಗ್ತಿದ್ದೆ. ಆದ್ರೆ ಏನ್ ಮಾಡೋದು, ಕ್ರಿಶ್ ನನ್ ಹೊಟ್ಟೆಲಿದ್ದ. ನನ್ ಜೀವನ ತೆಗಿಯೋದಿಕ್ಕೆ ನನ್ಗೆ ರೈಟ್ಸ್ ಇದೆ, ಆದ್ರೆ ಆ ಮಗು ಜೀವ ತೆಗಿಯೋದಿಕ್ಕೆ ನನ್ಗೆ ಯಾವ ಹಕ್ಕು ಇಲ್ಲ. ಅವನಿಗೋಸ್ಕರ ನನ್ ಜೀವನ ಮಾಡ್ಲೇಬೇಕಲ್ವಾ? ನೀವ್ ನನ್ ಕತೆ ಕೇಳಿದ್ರೆ ನಿಮ್ಗೆ ಗೊತ್ತಾಗತ್ತೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಅಂತದೇನಿದೆ ಕತೆ ಅಂತ ಮೀನಾ ಕೇಳ್ತಾಳೆ. ಆಗ ರೋಹಿಣಿ ತನ್ ಸ್ಟೋರಿನ ಮೀನನ್ ಹತ್ರ ಹೇಳ್ತಾಳೆ. ನಾನು ಮದ್ವೆ ಆಗಿದ್ 3 ತಿಂಗಳು ಮಾತ್ರ ಅವನ್ ಜೊತೆ ಜೀವನ ಮಾಡ್ದೆ. ಒಂದ್ ದಿವ್ಸ ಅವನು ಕುಡ್ಕೊಂಡ್ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಅಲ್ಲಿ ಸತ್ ಹೋದ. ನನ್ ಜೀವನ ಏನಾಗುತ್ತೋ ಏನೋ ಅನ್ನೋ ಟೆನ್ಷನ್ ಅಲ್ಲಿ ನಾನಿದ್ರೆ, ಆ ಮನುಷ್ಯನ್ ಇಬ್ರು ಅಣ್ಣಂದ್ರು ನಮ್ಮಪ್ಪ ನಮ್ಮಮ್ಮಂಗೆ ದುಡ್ಡು ಕೊಟ್ಟು ನನ್ನಿಂದ ಸೈನ್ ಮಾಡಿಸ್ಕೊಂಡ್ರು. ನನ್ಗೂ ಇವ್ರಿಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ ಅಂತ ಪತ್ರದಲ್ಲಿ ಬರ್ಸ್ಕೊಂಡ್ರು. ಆಮೇಲೆ ನನ್ನನ್ನ ಮನೆಯಿಂದ ಆಚೆಗೆ ಹಾಕ್ಬಿಟ್ರು. ಬಸ್ರಿ ಹೆಂಗ್ಸು ಅನ್ನೋದು ನೋಡ್ದೆ ನನ್ಗೆ ತುಂಬಾನೇ ಕಷ್ಟ ಕೊಟ್ರು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಅದನ್ನೆಲ್ಲ ಕೇಳಿ ಮೀನಿಂಗೆ ತುಂಬಾ ನೋವಾಗತ್ತೆ. ಆಮೇಲೆ ಕ್ರಿಶ್ ಹೊಟ್ಟೆಲಿದ್ದಂಗೆ ನಾನು ನನ್ ಛಲ ಬಿಡದೆ ಓದೋದಕ್ಕೆ ಶುರು ಮಾಡ್ದೆ. ಆಮೇಲೆ 9 ತಿಂಗಳಿಗೆ ಕ್ರಿಶ್ ಹುಡ್ದ. ಅದಾದ್ಮೇಲೆ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ದೆ. ಅದರಿಂದ ಬರೋ ದುಡ್ಡಲ್ಲಿ ನಾನು ಓದನ್ನು ಮುಗಿಸಿ ಈ ಕಡೆ ನನ್ ಮಗನ್ನು ಸಾಕ್ದೆ. ಹಾಗೂ ಹೀಗೂ ಮಾಡಿ ಬೆಂಗಳೂರಿಗೆ ಪಾರ್ಲರ್ ಕೆಲ್ಸಕ್ಕೆ ಅಂತ ಬಂದೆ. ಅದಾದ್ಮೇಲೆ ಯಾರನ್ನು ನಂಬಾರ್ದು, ನಾನೊಬ್ಳೆ ಒಂಟಿಯಾಗಿ ನನ್ ಮಗನ್ನ ಸಾಕ್ಬೇಕು ಅಂತ ಅನ್ಕೊಂಡೆ. ಹೀಗಿದ್ದಾಗ ನನ್ ಮನ್ಸಲ್ಲಿ ನನಗೋಸ್ಕರ ಮಿಡಿಯೋ ಜೀವ ಬೇಡ್ವಾ? ಕೃಷ್ಣ ತನ್ ಮಗ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಒಬ್ಬ ತಂದೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಿತ್ತು. ಇಲ್ಲೇ ನಾನು ಬ್ಯಾಂಕ್ ಅಲ್ಲಿ ಒಂದ್ ಅಕೌಂಟ್ ಇತ್ತು, ಅಲ್ಲಿ ಕೆಲ್ಸ ಮಾಡೋ ಒಬ್ಬ ವ್ಯಕ್ತಿ ಜೊತೆ ನನ್ಗೆ ಪರಿಚಯ ಆಯ್ತು. ಅವರು ನಾನು ಅವ್ರಿಗೆ ಇಷ್ಟ ಆಗಿದ್ದೀನಿ ಅಂತ ಹೇಳಿದ್ರು. ನಾನ್ ನಿನ್ನ ಮದ್ವೆ ಆಗ್ತೀನಿ ಅಂತಾನು ಹೇಳಿದ್ರು. ಆಗ ನಾನು ನನ್ ಕತೆನೆಲ್ಲ ಅವ್ರ ಹತ್ರ ಹೇಳ್ದೆ. ನನ್ ಪಾಸ್ಟ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ದವರು ಕೃಷ್ಣ ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರ್ಲಿಲ್ಲ. ನನ್ ಮನೇಲಿ ಕೇಳ್ಕೊಂಡ್ ಬರ್ತೀನಿ ಅಂತ ಹೋದವರು ಮತ್ತೆ ವಾಪಸ್ ಬರ್ಲೇ ಇಲ್ಲ. ಇಷ್ಟೆಲ್ಲ ಆದ್ಮೇಲೆ ನನ್ಗೆ ಯಾರ್ ಸಹವಾಸನೂ ಬೇಡ ಅಂತ ನನ್ ಪಾಡಿಗೆ ನಾನಿದ್ದೆ. ಆದ್ರೆ ಒಂಟಿ ಹೆಣ್ಣು ಇದ್ದಾಳೆ ಅಂತಂದ್ರೆ ಗಂಡಸ್ರ ಕಣ್ಣೆಲ್ಲ ನಮ್ಮೇಲೆ ಬೀಳುತ್ತೆ. ಜೊತೆಲಿ ಜೀವನ ಮಾಡಕ್ಕಲ್ಲ, ಅವ್ರ ಆಸೆಗೆ
ಅವ್ರ ತೀಟೆನ ತೀರ್ಸ್ಕೊಳ್ಳೋದಕ್ಕೆ ಅಷ್ಟೇ. ಆ ರೀತಿ ನನ್ಗೆ ತುಂಬಾ ಜನ ತೊಂದ್ರೆ ಕೊಡೋದಕ್ಕೆ ಶುರು ಮಾಡಿದ್ರು. ಕೆಲ್ಸಕ್ ಹೋಗಿದ್ ಜಾಗದಲ್ಲೆಲ್ಲ ನನ್ ಜೊತೆ ಮಿಸ್‌ಬಿಹೇವ್ ಮಾಡೋದಕ್ಕೆ ನೋಡ್ತಾ ಇದ್ರು. ಪ್ರತಿದಿನ ನಾನ್ ಆಚೆ ಹೋಗ್ ಬರ್ಬೇಕಾದ್ರೂ ನನ್ಗೆ ಯಾವ್ದಾದ್ರು ರೀತಿಲಿ ಈ ವಿಷಯ ಕಾಡೋದು. ಅವಾಗ ನನ್ಗೆ ಅರ್ಥ ಆಯ್ತು, ಈ ಸೊಸೈಟಿಲಿ ಒಂಟಿಯಾಗಿ ಹೆಣ್ಣು ಜೀವನ ಮಾಡೋದಕ್ಕೆ ಕಷ್ಟ ಅಂತ. ಬೀದಿ ನಾಯಿಗಳೆಲ್ಲ ಅಟ್ಟಾಡ್ಸ್ಕೊಂಡ್ ಬರ್ತವೆ ಅಂತ ನನ್ಗೆ ಗೊತ್ತಾಗೋಯ್ತು. ನನ್ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡು ನನ್ನನ್ನ ಪ್ರೀತಿಯಿಂದ ನೋಡ್ಕೊಳ್ಳೋ ವ್ಯಕ್ತಿ ಬೇಕು ಅಂತ ನಾನು ತುಂಬಾನೇ ಅನ್ಕೊಂಡೆ. ನಿಜ ಹೇಳ್ಬೇಕು ಅಂದ್ರೆ ನಾನು ಲವ್ ಮಾಡಿದ್ ಮೊದಲನೇ ವ್ಯಕ್ತಿ ಮನೋಜ್. ನನ್ಗೆ ಎಲ್ಲಾ ರೀತಿಯಿಂದನೂ ಕರೆಕ್ಟ್ ಆಗಿರೋರು ಮನೋಜ್ ಅಂತ ನನ್ಗನ್ನಿಸ್ತು. ನನಗೆ ಅವರು ತುಂಬಾನೇ ಇಷ್ಟ ಆದ್ರು. ನಾನು ನನ್ ಬಗ್ಗೆ ಮತ್ತೆ ಕ್ರಿಶ್ ಬಗ್ಗೆ ಮನೋಜ್ ಹತ್ರ ಹೇಳಿದ್ರೆ ಆ ಬ್ಯಾಂಕ್ ಅವನು ಓಡೋದ್ನಲ್ಲ, ಅದೇ ರೀತಿ ಮನೋಜ್ ಓಡೋಗಿರೋರು. ಆ ಭಯದಲ್ಲಿ ನಾನು ಮನೋಜ್ ಹತ್ರ ಈ ವಿಷಯನ ಹೇಳಿಲ್ಲ. ನೀವೇ ಹೇಳಿ ಮೀನಾ, ಈ ವಿಷಯ ಏನಾದ್ರೂ ಅತ್ತೆ ಗೊತ್ತಾಗಿದ್ರೆ ಅತ್ತೆ ಮನೋಜ್ ಜೊತೆ ನನ್ ಮದ್ವೆ ಮಾಡಿಸ್ತಿದ್ರಾ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಮದ್ವೆ ಟೈಮಲ್ಲಿ ನೀವ್ ಈ ವಿಷಯನ ಮಾವನ್ ಹತ್ರನಾದ್ರೂ ಹೇಳ್ಬೋದಿತ್ತಲ್ವಾ ಅಂತ ಮೀನಾ ಕೇಳ್ತಾಳೆ. ಮಾವನ್ ಹತ್ರ ಹೇಳಿದ್ರೆ ಏನ್ ಪ್ರಯೋಜನ ಮೀನಾ? ಮನೋಜ್ ಕೇಳೋದು ಅತ್ತೆ ಮಾತನ್ನ ಮಾತ್ರ ಅಲ್ವಾ? ಅತ್ತೆ ಒಂದ್ ಮಾತ್ ಹೇಳಿದಿಕ್ಕೆ ಮನೋಜ್ ರೂಮಲ್ಲೂ ಸಹ ನನ್ನನ್ನ ಜೊತೆಗಿರೋದಿಕ್ ಬಿಡ್ಲಿಲ್ಲ. ಮನೋಜ್ಗೆ ನಾನ್ ಇಷ್ಟ ಆಗಿದ್ರು ಅತ್ತೆಗೋಸ್ಕರ ಅವ್ರು ನನ್ನನ್ನ ಬೇಡ ಅಂತ ಹೇಳ್ತಿದ್ರು. ಇದೆಲ್ಲದನ್ನು ನನ್ ಮನ್ಸಲ್ಲಿ ಇಟ್ಕೊಂಡು ನಾನ್ ಎಲ್ಲ ಸತ್ಯನೂ ಮುಚ್ಚಿಟ್ಟೆ. ಈಗ ಮನೋಜ್ ಅವ್ರನ್ನ ಬಿಟ್ಟು ಬದುಕಕ್ಕಾಗೋದಿಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ನಾನಿದ್ದೀನಿ. ನಾನ್ ಇಷ್ಟಪಟ್ಟಿರೋ ಜೀವನನ ಉಳಿಸ್ಕೊಳ್ಳೋದಕ್ಕೆ ಈ ತರ ಸುಳ್ಳನ್ನೆಲ್ಲ ಹೇಳಿದೀನಿ. ನಾನ್ ಮಾಡಿರೋ ಈ ತಪ್ಪನ್ನ ಒಬ್ಬ ಗಂಡ್ಸು ಮಾಡಿದಿದ್ರೆ ಈ ಸಮಾಜ ಒಪ್ಕೋತಾ ಇತ್ತು. ಯಾರು ಯಾವ ಪ್ರಶ್ನೆನೂ ಕೇಳ್ತಿರ್ಲಿಲ್ಲ. ಇಲ್ ಮಾಡೋ ತಪ್ಪಲ್ಲೂ ಹೆಣ್ಣು ಗಂಡು ಅನ್ನೋ ಭಿನ್ನಾಭಿಪ್ರಾಯಗಳಿದಾವೆ. ಅವ್ರು ಮಾಡಿರೋ ತಪ್ಪು ಆಚೆಗ್ ಬರ್ದಿರೋವರ್ಗೂ ಎಲ್ರೂ ಕಣ್ಣಿಗೆ ಒಳ್ಳೆಯವ್ರಾಗೆ ಕಾಣಿಸ್ತಾರೆ. ಈಗ್ಲೇ ನಾನ್ ಮಾಡಿರೋ ತಪ್ಪನ್ನ ಸರಿ ಅಂತ ಸಮರ್ಥನೆ ಮಾಡ್ಕೋತಾ ಇಲ್ಲ. ಆದ್ರೆ ನಾನ್ ಹೇಳಿರೋ ಸುಳ್ಳಿನ ಹಿಂದೆ ಒಂದು ನ್ಯಾಯ ಇದೆ ಅಂತ ಹೇಳ್ತಾ ಇದೀನಿ ಅಷ್ಟೇ. ಜೀವನ ಏನು ಅಂತ ಗೊತ್ತಿಲ್ದೇ ಇದ್ದಾಗ ನನಗೆ ಮದ್ವೆ ಮಾಡಿದ್ದು ಯಾರ್ ತಪ್ಪು? ಆ ಜೀವನದಲ್ಲಿ ಒಬ್ಬ ಮೃಗದ್ ಕೈ ಸಿಕ್ಕಾಕೊಂಡು ಟಾರ್ಚರ್ ಅನುಭವಿಸಿದಕ್ಕೆ ಯಾರ್ ಹೊಣೆ? ನನ್ಗಿಷ್ಟ ಇಲ್ದಿರೋ ಜೀವನನ ನನ್ಗೆ ತಲೆ ಕಟ್ಟಿದಾಗ ನಾನ್ ಸೈಲೆಂಟ್ ಆಗೇ ಇದ್ದೆ. ಅವಾಗ ನಾನು ಅಪ್ಪ ಅಮ್ಮ ಮಾತ್ ಕೇಳೋ ಒಳ್ಳೆ ಹುಡುಗಿ ಅಂತ ಹೇಳ್ತಾರೆ. ಆದ್ರೆ ನಾನೇ ನನಗ್ ಬೇಕಾಗಿರೋ ಜೀವನನ ಹುಡ್ಕೊಂಡ್ರೆ ಅದು ಮಾತ್ರ ತಪ್ಪ ಮೀನಾ? ಹೇಳಿ ಮೀನಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ನಿನ್ ಜೀವನದಲ್ಲಿ ನೀನು ತುಂಬಾನೇ ಕಷ್ಟಪಟ್ಟಿದ್ಯಾ. ನಿನ್ಗಾಗಿರೋ ಒಂದೊಂದು ಅನ್ಯಾಯ ಯಾವ ಹೆಣ್ಣಿಗೂ ಆಗ್ಬಾರ್ದು. ಅದನ್ನ ನಾನು ಒಪ್ಕೋತೀನಿ. ಆದ್ರೆ ಅದಕ್ಕೋಸ್ಕರ ಒಂದ್ ಫ್ಯಾಮಿಲಿನ ಯಾಮಾರ್ಸೋದು ತಪ್ಪಲ್ವಾ? ನೀನು ಸತ್ಯನ ಮುಚ್ಚಿಡೋದಕ್ಕೆ ನಿನ್ ಹತ್ರ 1000 ಕಾರಣ ಇರ್ಬೋದು. ಆದ್ರೆ ನನ್ಗೆ ಸತ್ಯ ಗೊತ್ತಿದ್ದು ನಾನು ಇದನ್ನ ಮುಚ್ಚಿಡ್ತಾ ಇದೀನಲ್ಲ, ಅದಕ್ಕೆ ನನ್ನತ್ರ ಯಾವ ಕಾರಣನೂ ಇಲ್ವಲ್ಲ. ನಾನ್ ಏನ್ ಮಾಡ್ಲಿ ಹೇಳು ಅಂತ ಮೀನಾ ಕೇಳ್ಬೇಕಾದ್ರೆ ರೋಹಿಣಿ ಅಳ್ತಿರ್ತಾಳೆ. ನೋಡು ರೋಹಿಣಿ, ಯಾವ ಸತ್ಯನೂ ತುಂಬಾ ದಿವಸ ಕತ್ಲಲ್ಲಿ ಇರೋದಿಲ್ಲ. ನಾವ್ ಮಾಡಿರೋ ಪಾಪ ಪುಣ್ಯ ಯಾವ್ದಾದ್ರೂ ಒಂದ್ ರೀತಿಲಿ ನಮ್ಮನ್ನ ಬಂದು ಸೇರುತ್ತೆ. ಸತ್ಯ ಯಾವತ್ತಿದ್ರೂ ಆಚೆಗ್ ಬರ್ಲೇಬೇಕು. ಅವತ್ತು ನಿನ್ ಜೊತೆ ನಾನು ತಪ್ಪು ಮಾಡಿರೋ ಜಾಗದಲ್ಲಿ ನಿಲ್ತೀನಲ್ವಾ ಅಂತ ಮೀನಾ ಹೇಳ್ಬೇಕಾದ್ರೆ, ನಿಮ್ಗೆ ಈ ವಿಷಯ ಗೊತ್ತು ಅಂತ ನೀವ್ ಯಾರ ಹತ್ರನೂ ಹೇಳ್ಬೇಡಿ ಮೀನಾ, ಟೈಮ್ ಬಂದಾಗ ನಾನೇ ಹೇಳ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ಬೇರೆಯವರಿಂದ ನಾನ್ ಮುಚ್ಚಿಡ್ಬೋದು, ಆದ್ರೆ ನನ್ ಮನ್ಸಾಕ್ಷಿಯಿಂದ ಮುಚ್ಚಿಡೋದಕ್ಕೆ ಆಗೋದಿಲ್ಲ ಅಲ್ವಾ? ನಿನ್ ಜೀವನ ಸರಿ ಮಾಡೋದಕ್ಕೆ ಇವಾಗ ನನ್ ನೆಮ್ಮದಿನ ನನ್ನಿಂದ ಕಿತ್ಕೊಂಡಿದೀರಾ. ಏನ್ ಮಾಡೋದು ಅಂತ ಮೀನಾ ಕೇಳ್ಬೇಕಾದ್ರೆ ರೋಹಿಣಿ ಮುಂದಕ್ಕೇನು ಮಾತಾಡೋದಕ್ಕಿಲ್ಲ ಅಂತ ತುಂಬಾನೇ ಅಳ್ತಾ ಇರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.